ಈ ಜಗತ್ತಲ್ಲಿ ಜನ ದುಡ್ಡು, ಹೆಸರು, ಧರ್ಮ, ಜಾತಿ, ಯುದ್ಧ ಅಂತ ಬ್ಯುಸಿಯಾಗಿದ್ರು ಈ ವಯಸ್ಸಿಗೆ ಬಂದಿರೋ ಹುಡುಗರು ಮಾತ್ರ ಪ್ರೀತಿ ಮಾಡೋದ್ರಲ್ಲೇ ಫುಲ್ಲು ಬ್ಯುಸಿಯಾಗಿದ್ದಾರೆ. ಅದ್ ಸರಿ, ನಾನು ಯಾಕೀಗ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ರೀ, ನಮ್ಮ ಸಿನಿಮಾ ನಾಯಕ ಪಾಪ ಅವನ್ ಲವರ್ದಿಲ್ಲಿ ಮದುವೆ ಆಗ್ತಾ ಇದ್ರೆ ಬೆಂಗಳೂರಲ್ಲಿ ಏನೂ ಮಾಡೋಕ್ಕಾಗ್ದೆ ಮದುವೆಗೆ ಹೋಗ್ಲಾ, ಮದುವೆ ನಿಲ್ಸೋಕ್ ಹೋಗ್ಲಾ ಅಥವಾ ಮದುವೆ ಮಾಡ್ಕೊಳಕ್ ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಬನ್ನಿ ನೋಡೋಣ ನಮ್ಮ ನಾಯಕ ಮತ್ತು ನಾಯಕಿಯ ಪ್ರೇಮ ಕತೆ ಏನಾಗುತ್ತೆ ಅಂತ. ಒಳ್ಳೆದನ್ನ ಪರಿಚಯ ಮಾಡೋದು ಹುಡುಗರು, ನರಕನ ಪರಿಚಯ ಮಾಡೋದು ಹುಡುಗಿರು. ಆದ್ರೆ ಅದು ಗೊತ್ತಾಗೋದೆ ಅವ್ರು ಬಂದ್ಮೇಲೆನೆ. ಆದ್ರೆ ಅವ್ರನ್ನ ಮರಿಬೇಕು ಅಂದ್ರೆ ಮಚಾ ಫೀಲ್ ಆಗಬೇಡ. ಏಯ್, ನಾನ್ ಫೀಲ್ ಆಗಿದ್ದೀನಿ ಅಂತ ಹೇಳಿದ್ನಾ? ನಾನ್ ಫೀಲ್ ಆಗ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ನಾ? ಹೇ, ಕತ್ಲಲ್ಲಿರೋರ್ಗೆ ದಾರಿ ತೋರಿಸ್ಬೇಕಾಗಿಲ್ಲ, ದುಃಖದಲ್ಲಿರೋ ನಾನು ದುಃಖದಲ್ಲಿದ್ದೀನಿ ಅಂತ ಹೇಳ್ಕೋಬೇಕಾಗಿಲ್ಲ. ಐ ಆಮ್ ಯುವರ್ ಫ್ರೆಂಡ್ ಬ್ರೋ. ಎಸ್, ಯು ಆರ್ ಮೈ ಫ್ರೆಂಡ್. ಯಾ, ಯುವರ್ ಗೆಸ್ ಇಸ್ ರಾಂಗ್. what? ನಾನ್ ಚಿಂತೆಯಲ್ಲಿಲ್ಲ ಮಚ್ಚ. Oh, really? ಯಾ, ಮಿರಾಕಲ್. ಒಂದ್ಸಲ ನಾವು ಹುಡುಗಿರ್ನ ನೋಡಿದ್ದೀವಿ ಅಂದ್ರೆ ಆ ಹುಡುಗಿರಿಗೋಸ್ಕರ ನಮ್ ಕಣ್ಣಲ್ಲಿ ಕಣ್ಣೀರ್ ಬರ್ಲೇಬೇಕು ಬಚ್ಚ. ಹಾಟ್ ಹೊಡಿಯೋರ್ಗೆ ಆಂಟಿರು, ಬಿಯರ್ ಹೊಡಿಯೋರಿಗೆ ಬ್ಯೂಟಿರು ಕಾಮನ್, ಆಲ್ವೇಸ್ ನ್ಯಾಚುರಲ್ ಬ್ರೋ. ತಾಯಿ ಪ್ರೀತಿ ತೋರಿಸ್ತಾರೆ, ತಂದೆ ಪ್ರಪಂಚ ತೋರಿಸ್ತಾರೆ, ಫ್ರೆಂಡ್ಸು ಸಂತೋಷ ತೋರಿಸ್ತಾರೆ. ಆದ್ರೆ ಈ ಹುಡುಗಿರು ಆಕಾಶನ ತೋರಿಸಿ ಮುದ್ದಕ್ಕೆ ಏನ್ ಮಾಡ್ತಾರೆ ಅಂತ ಎಲ್ರು ಗೊತ್ತು. ಯು ಡೋಂಟ್ ಟೆಲ್ ಅಲ್ವಾ? ಇವತ್ತಿದ್ದ ನಮ್ ಲೈಫಲ್ಲಿ ಹುಡುಗಿರೇ ಇಲ್ಲ. ಇವತ್ತಿಂದ ಅಲ್ಲ ಬಚ್ಚ, ಈ ಕ್ಷಣದಿಂದ ನಿನ್ನ ಲೈಫಲ್ಲಿ ಹುಡುಗಿರೇ ಇಲ್ಲ. ಯಾಕೋ? ನನ್ ಲೈಫಲ್ಲ, ನಮ್ ಲೈಫಲ್ಲಿ. ಏನಲ್ಲ? ಇವನು ಆಲ್ರೆಡಿ ಮೆಂಟ್ಲ ಬಿಟ್ಟವನಿ. ಇದೇ ಟೈಮ್ಗೆ ನಮ್ಮ ಪುಟ್ಟು ಕಾಲ್ ಬರೆ ಮಾಡ್ತಾವಳೆ. ಹುಷಾರ್ ಮ್ಯಾನೇಜ್ ಮಾಡಬೇಕು. ಹಲೋ ಪ್ರಿಯಾ. ಏನೋ? ಏನಿಲ್ಲ, ಹೇಳು ಪ್ರಿಯಾ. ಅಯ್ಯೋ, ಕೇಳಕ್ಕೆ ಯಾರದ? ಈಗ ತಿಂತಿದ್ದೀನಿ ಚಿಟ್ಟು. ಯಾರು? ಪ್ರಿಯಾನಾ? ಏನಂತೆ? ಊಟ ಆಯ್ತಾ ಪುಟ್ಟು ಅಂತಿದ್ದಾಳೆ. ಅವಳಿಗೆ ಯಾಕಂತ ಅದು? ಫಸ್ಟ್ ಬ್ರೇಕಪ್ ಹೇಳು. ಆಫ್ರಿಕನ್ಗೆ ಐಶ್ವರ್ಯ ಸಿಕ್ತಾಗ ಇವಳರಿಗೆ ಸಿಕ್ಕೊಳ್ಳಿ, ನಾನು ಬಾಳ್ ಆಳ್ಬೇಕು, ತಳ್ಬೇಡ ಕೊಡು. ಲೋ, ರೀಸನ್ಸ್ ಬೇಡ, ಫಸ್ಟ್ ಬ್ರೇಕಪ್ ಹೇಳ್ತೀಯಾ ಹೇಳು. ಹಲೋ ಪ್ರಿಯಾ. ಕೇಳ್ತೀಯಾ ಇಲ್ವೋ? ಯಾಕೆ ಪರ್ ಮಾಡ್ತೀರಂಗೆ ನೀನು? ನಾನು ಊಟ ತಿಂದ್ರೇನು ಬಿಟ್ರೆ ಅಯ್ಯೋ ಅಯ್ಯೋ, ಇವ್ ಬೇರೆ. ಇನ್ನೊಂದ್ಸಲ ಪುಟ್ಟು ಗಿಟ್ಟು ಅಂದ್ರೆ ಬಂದು ಜುಟ್ ಕಟ್ ಮಾಡ್ಬಿಡ್ತೀನಿ. ದಿಸ್ ಲವ್, ದಟ್ ಲವ್, ಆಲ್ ಲವ್ ಇಸ್ ಲೇಡೀಸ್ ಫಿಂಗರ್ಸ್. ಯುವರ್ ಬಫಿ, ಯುವರ್ ಡ್ಯಾಡಿ, ಯುವರ್ ಸಿಸ್ಟರ್, ಆಲ್ ಬೆಸ್ಟ್ ಮೈ ಫ್ರೆಂಡ್. ಅಯ್ಯೋ, ಅಯ್ಯೋ, ಇಲ್ಲೂ ಮುಗಿತು, ಇಲ್ಲೂ ಮುಗಿತು. ಎಣ್ಣೆ ಎಣ್ಣೆ ಇರ್ಬೇಕಾದ್ರೆ ಎಣ್ಣೆ ಹಾಕೋಬೇಕು. ಬಾರೋ, ನಾನು ಕೊಡಿಸ್ತೀನಿ. ಬಾರೋ, ಅಯ್ಯೋ ಬಾರೋ. ಚಪ್ಪಲಿ ಕರೆ ಬಿಡು, ಹುಡುಗಿನ ಬಿಡಿಸ್ತೇನೆ. ಚಪ್ಪಲಿನೂ ಬಿಡಿಸ್ಬಿಟ್ಟು ಬರೀ ಕಾಲ ಸೇವೆ ಪಡಿಸ್ತೀರೋ. ಎಣ್ಣೆ ಊಟ ಎಲ್ಲ ನಿಮ್ದೆ. ಓಡಿಸೋದು ಬೇಡ, ಅದೇ ಓಡಿಸ್ತೀನಿ. ಬೇಡ ಕಡ ಮಚ್ಚ, ನೀನ್ ಕುಡಿದು ಬಿಟ್ಟಿದ್ಯಾ? ನಾನು ಕರೆಕ್ಟ್ ಆಗಿದ್ದೀನಿ, ನಾನೇ ಓಡಿಸ್ತೇನೆ. ನಡಿ. ಫುಲ್ ಟೈಟಾ? ಅಯ್ಯೋ, ಎಲ್ಲ ಡೋರೆ ಸಿಗ್ತೀವಲ್ಲ. ಅಯ್ಯೋ, ಏನಾಯ್ತು? ಎಲ್ಲಿದೆಯಾ? ಕರೆಕ್ಟ್ ಕುಡಿದು ಬಿಟ್ಟಿದ್ದೀನಿ, ಟೈಟ್ ಆಗ್ಬಿಟ್ಟಿದ್ದೀನಿ ಕಡ. 10 ವರ್ಷ
ಅಬ್ಬಾ ಏನೋ ಕೂತ್ಕೋತೀನಿ. ಮಚ್ಚ ಮ್ಯೂಸಿಕ್ ಆಲ್ಬೇಡು. ಅಲ್ಲ ನೀನು ಹೇಳಿಲ್ವರ ಕುಡ್ದು ಟೈಟಾಗಿ ಹೋಗಿದ್ದೀನಿ, ಬಟ್ಟೆ ಸಿಕ್ಕಲ್ಲ, ನೀನೇ ಒತ್ಕೊಳ್ಳೋ. ಲೇ ಎಲ್ಲೆಲ್ಲ ಒತ್ತಿದೆಯಲ್ಲ, ಅಲ್ಲಿ ಪ್ಲೇ ಬಟನ್ ಒತ್ತ. ನಾನೇ ಕರೆಕ್ಟ್ ಆಗಿದ್ದೀನಪ್ಪ. Just a bit. Get the saga. ಇಷ್ಟು ದಿನ ಸೈಲೆಂಟ್ ಆಗಿದ್ಬಿಟ್ಟು ನಾಳೆ ಬೆಳಿಗ್ಗೆ ಮದುವೆ ಇದೆ ಬಾ ಅಂತ ಕರೆದ್ಬಿಟ್ಟೆ ಹೋಗ್ಬಿಡ್ತೀವ ಬಚ್ಚ. ನಮಗೆ ರಾಜಕೀಯ ಬಾದ ಬರೆಯದೆ ಇಲ್ವಾ ಬಚ್ಚ? ಅಲ್ವಾ ಮಚ್ಚ? ನೀನ್ ಸೌಟ್ ಕೊಡು ಬಚ್ಚ. ಅಲ್ವಾ ಬಚ್ಚ? ಲಾಟೆ ಪುಷ್ಕೆ. ಆದ್ರೆ ಇಷ್ಟೊಂದು ಮೆಸೇಜ್ ಮಾಡ್ತಿದ್ದಾಳೆ ಅಂದ್ಮೇಲೆ ನನ್ ಮೇಲೆ ಇನ್ನೂ ಪ್ರೀತಿ ಇರುತ್ತೆ ಅಂತ ಅಲ್ವಾ ಮಚ್ಚ? ನೋ, ಚೇಂಜ್ ಆಗ್ಬೇಡ. ಆದ್ರೂ ಹುಡುಗರು ಕತ್ಲಲ್ಲಿದ್ದಾಗ ಬೆಳಕೊಡೋ ದೇವತೆ ಆದ್ರೆ ಹುಡುಗಿರೇ ಅಲ್ವಾ ಮಚ್ಚ? ಚೇಂಜ್ ಆಗೋದ್ಯಾ? ಕರೆಕ್ಟ್ ಬಚ್ಚ. ಬಿರಿಯಾನಿ ಸ್ಮೆಲ್ಲು, ಹುಡುಗಿರು ವಾಸನೆ ಮರೆಯಕ್ಕಾಗತ್ತೆಯೇ? ಆಗ್ಲೇ ರುಚಿ ಚೇಂಜ್ ಮಾಡ್ಬಿಟ್ಯಾ? ಜಾವೋ ನಮಗೂ ಅದೇ ಬೇಕಾಗಿರೋದು. ತೂರಾಡ್ಕೊಂಡು ನಮ್ಮ ಏನಾಯ್ತು ನೋಡು. ಅಯ್ಯೋ ಏನೂ ಇಲ್ವಲ್ಲ, ಏನೋ ಸಿಕ್ತಲ್ಲ ಕಣ್ಣು ಮುಂದೆ. ಯಾವುದೋ ಬೀದಿನ ಇರ್ಬೇಕಣ, ಹೊಡೆದಿರೋ ಪೋರ್ಸ್ಗೆ ಹಾರ್ಕೊಂಡು ಬಿಟ್ಟಿದೆ ಅನ್ಸುತ್ತೆ. ಕರೆಕ್ಟಾಗಿ ಓಡಿಸಲ್ಲೇ ಏನೋ ಅಬ್ಬ. ಜಾವೋ ಜಾವೋ. ಯಾ ಯಾರು ನೀನು? ಮನೆಗೆ ಹೋದ್ರು ಕ್ವಶನ್, ಆಚೆ ಹೋದ್ರು ಕ್ವಶನ್, ಪಾರ್ಕ್ ಹೋದ್ರು ಕ್ವಶನ್, ಎಲ್ಲೋದ್ರು ಕ್ವಶನ್ 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 ಕ್ವಶನ್. ಪ್ಲೀಸ್ ಡೋಂಟ್ ಕ್ವಶನ್ ಮೀ ಯಾರ್. ಇಷ್ಟಕ್ಕೂ ನಾವೆಲ್ಲೋಗ್ತಾ ಇದೀವಿ ಭಯ? ಈಗ ತಾನೇ ಕ್ವಶನ್ ಬೇಡ ಅಂದ್ರಿ. ನೀನ್ ಕೇಳ್ಬೇಡ ಅಂತ ಹೇಳ್ದೆ, ನಾನ್ ಕೇಳಲ್ಲ ಅಂತ ಹೇಳಿಲ್ವಲ್ಲ. ನೋಡಮ್ಮ, ಆ ಡ್ಯಾಶ್ ಬೋರ್ಡ್ ಅಲ್ಲಿ ಬಿಯರ್ ಬಾಟ್ಲ್ ಇದೆ, ಕೊಡಮ್ಮ ಕೊಡಮ್ಮ. ಒಂಚಂದಲ್ಲಿ ನಾಯಾಗಿದೆ ಅನ್ಸುತ್ತೆ, ಸ್ಮೆಲ್ಲಲ್ಲೇ ಕಟ್ಟಿಡ್ತಾ ಅಮೃತ. ಸದ್ಯಕ್ಕಿಲ್ಲಿರಮ್ಮ. ಗಾಡಿ ಟೈಟ್ ಆಗಿದ್ಯೋ? ಈಗ ಹೇಳಮ್ಮ, ನಾವು ಎಲ್ಲೋಗ್ತಾ ಇದೀವಿ? ಇವ್ರ ಮದುವೆಗೆ. ಮದುವೆಗ? ಮತ್ ಮದುವೆ ಡ್ರೆಸ್ಸೇ ಇಲ್ಲ. ಹೌದಲ್ವಾ?
ಹಂಗೆ ಇವ್ರದಲ್ವಾ ಮದ್ವೆ? ಮತ್ತೆ ನೀನು? ನಮ್ಮವರು ಅಲ್ಲೇ ಇದ್ದಾರೆ. ಹೌದಾ? ಇದೆಂಗೆ ಭಯ್ಯ? ಹೀಗೇಳಿ, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಸ್ಟಾಪ್, ಅದೆಲ್ಲ ಓಕೆ. ನೀನ್ ಈ ಡ್ರೆಸ್ ಆಗಿದೆಯಲ್ಲ, ಯಾಕೆ? ಲೇ, ಹಂದಿ ತರ ಇರೋ ನಿನಗೆ ಹುಡುಗಿ ಸಿಗ್ತಾಳೆ ಅಂದ್ರೆ ಇಷ್ಟು ಸ್ಮಾರ್ಟ್ ಆಗಿರೋ ನನಗ್ ಸಿಗಲ್ವೇನೋ? ಸ್ಮಾರ್ಟ್ ಲವ್ ಸ್ಟೋರಿ. ಲವ್ ಸ್ಟೋರಿನಾ? ಅಯ್ಯೋ ಸೂಪರ್ 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 ಭಯ್ಯ, ನಿಮ್ಮ ಲವ್ ಸ್ಟೋರಿನ ಹಂಗೇ ಹೇಳ್ಬಿಡಿ. ನಿಮ್ಮ ಲವ್ ಸ್ಟೋರಿ ಕಥೆನಲ್ಲಿ ಯಾವ ಕ್ಯಾರೆಕ್ಟರ್ ನನಗೆ ಅಡ್ಜಸ್ಟ್ ಆಗುತ್ತೋ ನಾನು ಹಂಗೇ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಅದು 1990s ಅಲ್ಲಿ ಹಂಗೆ. How is school, my boy? ನೀನ್ ಮುಖ ತರನೇ ಇದೆ. Is it? ಹೌದಾ? ಓ ಭ್ರಮೆ. Why? ಕ್ಲಾಸಲ್ಲಿ ಗರ್ಲ್ಸೇ ಇಲ್ಲ. ಆಹಾ, ಈ ಏಜ್ಗೆನೆ ಹುಡುಗಿರಾ? ಹಾ ಹೌದು. ನನ್ ಫೀಲಿಂಗ್ಸ್ ನಿಂಗೆಲ್ಲ ಅರ್ಥ ಆಗತ್ತೆ. ಹಾಯ್. ನೀನು ನಮ್ಮ ಏಜಲ್ಲ ಬಿಡು, ನಿನ್ ಯಾರು ನೋಡ್ತಾರೆ? ನಿಮ್ಮ ಅಪ್ಪನ ಬುದ್ಧಿ ಎಲ್ಲೋಗುತ್ತೆ ಹೇಳು? ಅದಕ್ಕೆ ಅಲ್ವಾ ನಿನ್ ಮಗಳನ್ನ ನೋಡ್ತಾ ಇರೋದು. ನನ್ನ ಮಗಳನ್ನ ನೋಡಿದ್ಯಾ ಅಂದ್ರೆ ಅತ್ತೆ ಅತ್ತೇನಾ? ನಿನ್ ಮಗಳನ್ನ ನಾನು ಹೆಂಗ್ ಪಟಾಯಿಸ್ತೀನಿ ಅಂತ ನೋಡ್ಕೊ. ಈಗ ನೋಡು ಹೆಂಗ್ ಇಂಪ್ರೆಸ್ ಮಾಡ್ತೀನಿ ಅಂತ. ಅಯ್ಯಪ್ಪ ಭಯ್ಯ, ಹಾಲ್ ಕುಡಿಯೋ ವಯಸ್ಸಿಂದ ಬೇಡ, ಬೀರ್ ಕುಡಿಯೋ ವಯಸ್ಸಿಂದ ಹೇಳು ಭಯ್ಯ. ಇವನ್ ನೋಡಕ್ ಮಾತ್ರ ಸೈಲೆಂಟ್, ಇವನ್ ಫ್ಲಾಶ್ ಬ್ಯಾಕ್. ಹೌದಾ ಭಯ್ಯ? ಮುಂದೆ ಇದೇನೇನು ನಿಮ್ಮಪ್ಪ ನೋಡ್ತಾ ಇರೋದು? ಇಷ್ಟ ಚೆನ್ನಾಗಿದ್ರೆ ನಮ್ಮಪ್ಪನೇನು ನಿಮ್ಮಪ್ಪನೂ ನೋಡ್ತಾರೆ. ಏನ್ರಲ್ಲ ಬಡ್ಡೆ ತವ, ಏನ್ರಲ್ಲ ಮಾಡ್ತಾ ಇದ್ದೀರಾ? ಬಾಗಿಲು ತೆಗೀರಲ್ಲ. ಲೋ, ನೀನೋಗ್ ಡೋರ್ ತೆಗಿ, ನಾನು ಟಿವಿ ಆಫ್ ಮಾಡ್ತೀನಿ. ಓಹ್, ನಾನು ಎಸ್ಕೇಪು. ಬಾಗ್ಲ ಹಾಕೊಂಡು ಏನ್ ಮಾಡ್ತಿದ್ರಿ ನನ್ ಮಕ್ಕಳು? ಬಡ್ಡೆ ತದೆ. ಅಯ್ಯಯ್ಯೋ, ರಾಮ 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 ರಾಮ. ಅದು ರಾಮ ರಾಮ ಅಲ್ಲ ಕಣೋ, ಕಾಮ ಕಾಮ. ಭಯ್ಯ, ನಮ್ಗೆ ಯು ಸರ್ಟಿಫಿಕೇಟ್ ಬೇಡ, ಎ ಸರ್ಟಿಫಿಕೇಟು ಬೇಡ. ನಮ್ಗೆ ಬೇಕಾಗಿರೋದು ಯು ಬಾರ್ ಎ ಸರ್ಟಿಫಿಕೇಟು ಭಯ್ಯ. ಹೌದಲ್ವಾ? ಹೆಂಗೋಯ್ದೆ ಮಗ? ಚೆನ್ನಾಗಿದ್ದೀನಿ ಅಂತ ಸುಳ್ಳು ಹೇಳಿದ್ರೆ ಮನಸ್ಸಾಕ್ಷಿಗೆ ಮೋಸ ಮಾಡ್ಕೊಂಡಂಗೆ ಅನ್ಸುತ್ತೆ ಮಚ್ಚ. ಆದ್ರೂ ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ಅವಳು ಇಲ್ಲದೆ ಬದುಕಿದ್ದೀನಿ ಅಂತ ಹೇಳ್ಬೋದು. ಲೈ, ಯಾಕೋ ಈ ರೀತಿ ಮಾತಾಡ್ತೀಯಾ? ಅಲ್ಲ ಕಣೋ, ನಿನಗೆ ನಾವೇನು ಅಲ್ವಾ? ಹೇಳೋ. ನಿನ್ಗೋಸ್ಕರ ನಿಮ್ಮಪ್ಪ ಹೊಸ ಪ್ರಪಂಚನ ಕಟ್ಟಿದ್ದಾರೆ. ಅದನ್ನೆಲ್ಲ ಬಿಟ್ಟು ಈ ರೀತಿ ಆ್ಯಪ್ ಮಾರೆ ಹಾಕೊಂಡಿದ್ಯಲ್ಲ, ಬಿಟ್ಟಾಕೋ. ಎಲ್ಲರ ಲೈಫಲ್ಲೂ ಲವ್ ಕಾಮನ್, ಹಂಗಂತ ಲೈಫ್ನೇ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಚೇರಪ್ ಮ್ಯಾನ್. ಕಳ್ಕೊಂಡಿದ್ ಕಷ್ಟದ ಭಾರನ
ಯಾವ ತಕ್ಕಡಿಲೂ ತೂಕ ಮಾಡೋಕ್ಕಾಗಲ್ಲ ಕಣ. ಅಪ್ಪ ತಂದೆ ಸಾಕು ನಿಲ್ಸಪ್ಪ. ಯಾವಾಗ ಬರ್ತೀಯೋ ಅಂತ ಕಾಯ್ತಿದ್ದವನ್ಗೆ ಯಾಕಾದ್ರೂ ಬಂದ್ಯೋ ಅನ್ನೋ ಥರ ಮಾತಾಡಂಗೆ ಮಾಡ್ತಾ ಇದೆಯಾ. ಒಳ್ಳೆ ಮಾನಸ ಸರೋವರ ಇರೋ ಥರ. ಅಷ್ಟೇ ಅಲ್ಲ ಕಣೋ, ನೀನ್ ಇಲ್ದೆ ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾ? ದಿನಕ್ಕೆ 2 ಬಾಟ್ಲ್ ತರ 1995 ಬಾಟ್ಲು ಪೆಂಡಿಂಗ್ ಕಣೋ. ಅಷ್ಟೊಂದು ಶಾರ್ಟ್ ಫಾರ್ಮ್ ಅಲ್ಲೇ ನಾವು ಕಂಪ್ಲೀಟ್ ಮಾಡ್ಬೇಕು. ಲೆಟ್ಸ್ ಗೋ ಚೇರ್ ಅಪ್ ಮ್ಯಾನ್. ಯಾ ಮಚ್ಚ, ಫಸ್ಟ್ ಹೋಗಿ ಸ್ವಿಮ್ ಮಾಡಿ ಬಾಡಿನ ಮನ್ಸ್ನ ಫ್ರೀ ಮಾಡ್ಕೊ. ಸರಿ ಕಣ. ಹಲೋ. ಹಾಯ್ ಕ್ರಿಶ್, ಎಲ್ಲ ನೀನ್ ಹೇಳ್ದ ಹಾಗೆ ಮಾಡಿದ್ದೀನಪ್ಪ. ಓಕೆ ಥ್ಯಾಂಕ್ಸ್. ಅಲ್ವೋ, ಓನರೇ ಒಬ್ಬ ಕೆಲಸದ ಒಂಥರ ಹೋಗೋದು. ಯಾಕೋ ಬೇಕು ನಿನ್ಗಿದು? ನೆನಪುಗಳನ್ನ ಮರಿಬೇಕು ಅಂದ್ರೆ ಮನುಷ್ಯರ ಜೊತೆ ಮಿಂಗಲ್ ಆಗಬೇಕು ಅನ್ಕೊಂಡಿದ್ದೀನಿ. ತನ್ನ ರಾಜ್ಯನ ಉಳಿಸ್ಕೊಳ್ಳಕ್ಕೆ ರಾಜ ಸಾಮಾನ್ಯ ಸೈನಿಕರ ಮಧ್ಯೆ ಸೈನಿಕನಾಗಿ ಯುದ್ಧ ಮಾಡೋದು ಸಹಜ. ಅದವನ ಹಣೆ ಬರ. ನಿಂದ ಯಾವುದೋ ನೋವನ್ನ ಮರೆಯೋಕ್ಕೋಸ್ಕರ ನಿನ್ನ ಆಫೀಸ್ನಲ್ಲಿ ನಿನ್ನ ಎಂಪ್ಲಾಯ್ಸ್ ಕೈ ಕೆಳಗೆ ಒಬ್ಬ ಸಾಮಾನ್ಯ ಕೆಲಸಗಾರನಾಗಿ ಕೆಲಸ ಮಾಡ್ತೀನಿ ಅಂತ ಇದೆಯಲ್ಲ, ನಿಂದ ಯಾವುದೋ ಹಣೆ ಬರ. ಅಷ್ಟಕ್ಕೂ ನೋವು ಮರಿಬೇಕು ಅಂದ್ರೆ ಹೇಳು, ಬ್ಯಾಂಕ್ ಹಾಕಿರೋ ಟಿಕೆಟ್ ಹಾಕ್ಸ್ತೀನಿ. ಲವ್, ಸುಮ್ಮನೆ ತಲೆ ತಿನ್ಬೇಡ. ನಿನಗೆ ಹೆಂಗೆ ಲೈಫ್ನ ಎಂಜಾಯ್ ಮಾಡಬೇಕು, ಯಾವ್ದನ್ನ ಎಲ್ಲೋಗಿ ಮರಿಬೇಕು ಅನ್ನೋದೇ ಗೊತ್ತಿಲ್ಲ. ಬೇಗ ರೆಡಿಯಾಗಿ ಬಾ, ಟೈಮ್ ಆಯ್ತು. ಬ್ಯಾಂಕಾಕ್ ಹೋಗಿದ್ದಿದ್ರೆ ಕಾವು ನೋವು ಎರಡೂ ಇಳಿತಿತ್ತು. ಛೇ, ಯಾವ ಫೋಟೋ ನೋಡಿದ್ರು ಹೀಟೇ ಇಳಿತಾ ಇಲ್ವಲ್ಲ. ಬೇರೆ ಫೋಟೋ ಶೂಟ್ ಮಾಡಕ್ಕೆ ಹೇಳ್ಬೇಕು ಜನಕ್ಕೆ. ಆಹಾ, ರೆಡಿನಾ ರಾಜಾ? ಕಾಲೇಜಲ್ಲಿ, ದೇವಸ್ಥಾನದಲ್ಲಿ, ಬಸ್ ಸ್ಟಾಪ್ನಲ್ಲಿ ಈ ಹುಡುಗಿರ ಕಣ್ಣು ಏನನ್ನು ನೋಡ್ತಿರುತ್ತೋ ಅಂತ ನಮಗೆ ಗೊತ್ತಾಗಲ್ಲ. ಆದರೆ ನಮ್ಮ ಕಣ್ಣು ಮಾತ್ರ ಈ ಹುಡುಗಿರೋಸ್ಕರನೇ ಹುಡುಕ್ತಾ ಇರುತ್ತೆ ಅಲ್ವಾ ಮಚ್ಚ? ಹೇ ಅನು, ಅಂದ ಅನ್ನೋದು ಆಕಾಶದಲ್ಲಿದೆಯೋ, ಭೂಮಿ ಮೇಲಿದೆಯೋ, ಕಾಡಲ್ಲಿದೆಯೋ ಗೊತ್ತಿಲ್ಲ. ಬಟ್ ಅದೆಲ್ಲಿರುತ್ತೋ ಅಲ್ಲಿಗೆ ನಮ್ಮ ಕಣ್ಣು ಸೆಳಿತಾ ಇರುತ್ತೆ ಅಲ್ವಾ ಮಚ್ಚ? ಮನ್ಸು ಕೈ ಬಿಟ್ಟಾಗ ಕಣ್ಣಲ್ಲಿ ನೀರು ಬರುತ್ತೆ ಹೊರತು ಮಾತು ಹೇಗೋ ಬರುತ್ತೆ. ಅಯ್ಯೋ ಅಪ್ಪ, ಬಾರಪ್ಪ ಬಾ, ಭಗ್ನ ಪ್ರೇಮಿ. ಹಾಬೀಸಾ? ಇನ್ನೇನಿರುತ್ತೆ, ಬೆಳಿಗ್ಗೆ ಆದ್ರೆ ಹುಡುಗಿರನ್ನ ನೋಡಕ್ಕೆ ಆಫೀಸಿಗೆ ಬರೋದು, ರಾತ್ರಿ ಅವ್ರನ್ನ ಮರೆಯಕ್ಕೆ ಎಣ್ಣೆ ಹೊಡಿಯೋದು, ನೈಟು ಕನ್ಸಲ್ಲಿ ಯಾಕೆ ಬಂದಿಲ್ಲ ಅಂತ ಬೆಳಿಗ್ಗೆ ಆಫೀಸಿಗೆ ಬಂದು ಕೇಳೋಣ ಅನ್ಕೊಳ್ಳೋದು. ಬಟ್ ಕೇಳಕ್ಕಾಗಲ್ವೇ? ಆಸ್ ಯೂಶುವಲ್ ರೊಟೀನ್ ಲೈಫ್. ಮಚಾ, ಸಾರಿ, ಅವರು ನಿನ್ನ ಆಫೀಸ್ ಬಗ್ಗೆ ಅಲ್ವಾ ಕೇಳಿದ್ದು? ಯು ಕ್ಯಾರಿ. ಸ್ಟಾರ್ಟ್ ಮಾಡೋಣ. ಸರಿ.
ಬಾ ಮಚ್ಚ ಬಾ ಕೂತ್ಕೋ. ಮಚ್ಚ ಇವಳೆ ಕಣ ನನ್ನ ಕನ್ಸನ್ನ ನನ್ನ ಮನ್ಸನ್ನ ಹಾಳು ಮಾಡಿದ ಚೆಲುವೆ. ನಿನ್ಗೂ ಮನ್ಸಿದ್ಯಾ ಮಚ್ಚ? ಕರೆಕ್ಟ್ ಆಗಿ ಹೇಳಿದ್ರಿ ಬಾಸ್. ಈ ನನ್ ಮಗ ಯಾವಾಗ್ಲೂ ಹಿಂಗೇನೆ. ಹಾಯ್, ಐ ಆಮ್ ಪ್ರಿಯಾ. ಹಾಯ್. ಹಲೋ ಮಹರ್ಷಿ. ಹಲೋ. ಅಯ್ಯೋ, ನಾನು ಇವಳು ಸೇರಿ ಮಗು ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಇವಳು ನನ್ನನ್ನೇ ಮಗನ್ ಮಾಡ್ಕೊಂಬಿಟ್ಲಲ್ಲ. ಮಚ್ಚ, ನಿನ್ಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನನ್ನು ಕೇಳು, ನಾನು ಹೇಳ್ಕೊಡ್ತೀನಿ. ಅಲ್ಲಿ ನೋಡೋ, ಇದನ್ನ ಹಿಂಗ ಮಾಡ್ಬೇಕು. ಹೆಂಗೆ? ನಿನಗೆ ಗೊತ್ತಿಲ್ಲ, ನೀನ್ ಇನ್ನೊಬ್ರಿಗೆ ಹೇಳ್ಕೊಡ್ತೀಯಾ? ಹಲೋ, ನಮ್ಗೆಲ್ಲ ಗೊತ್ತು, ಬಟ್ ಚಾನ್ಸ್ ಸಿಗ್ತಾ ಇಲ್ಲ. ಹೌದಾ? ಇದಕ್ಕಿದ್ದಂಗೆ ಆಲ್ಗರಿದಮ್ ಸ್ಪೆಲ್ಲಿಂಗ್ ಹೇಳು ನೋಡೋಣ. ಅಷ್ಟೇನಾ? ನಿಂಗೆ ಮ್ಯಾಕ್ಸ್ ಆಲ್ಗರಿಸಮ್ ಸ್ಪೆಲ್ಲಿಂಗ್ ಬೇಕಾ ಅಥವಾ ಸಿ ಲ್ಯಾಂಗ್ವೇಜ್ ಆಲ್ಗರಿಸಮ್ ಸ್ಪೆಲ್ಲಿಂಗ್ ಬೇಕಾ? ಎರಡರಲ್ಲೂ ಸೇಮ್ ಇರೋದು ಯಾವ್ದಾದ್ರು ಒಂದ್ ಹೇಳೋ. ಹೌದಾ? ಓಕೆ, ಭಗವಾನ್ ಅಚ್ಚಾ ಕರೆಗಾ ಸೋ ಮೇ ಬಿಚ್ಚಾ ಕರೆಂಗಾ. ಬಾ, ಎಸ್ಕೇಪ್. ತಗೋಚಿನ ಕುಡಿ, ಎನರ್ಜಿ ಡ್ರಿಂಕು ಕುಡಿಯೇ, ಕುಡಿ. ಏಯ್, ಮೇಲ್ಗಡೆ ಇರೋರ್ಗಿಂತ ಕೆಳಗಡೆ ಇರೋರು ಗಟ್ಟಿಯಾಗಿರ್ಬೇಕು. ತಗೋ ಕುಡಿ, ಕುಡಿಯೇ. ಯಾವ ಇವೆಲ್ಲ ಮಗತೆಗೆ ಕ್ರಿಶ್ ತಗೋ. ಕ್ರಿಶ್, ಏನಾಯ್ತು? ಕ್ರಿಶ್, ಏ ಮಚ್ಚ. ಹೇ, ವಾಟ್ ಹ್ಯಾಪನ್? ಏನಿಲ್ಲ, ನೀವು ತಿನ್ನಿ. ಹಾಯ್ ಮಚ್ಚ. ಹಾಯ್. ಅದು ಸರಿ, ಎಲ್ಲಿ ನಿಮ್ ಮೇಡಮ್ ಮತ್ತೆ ನಮ್ಮ ಮೇಡಮ್ ಬಂದೇ ಇಲ್ಲ? ಓ, ಅವ್ರಾ? ಅವ್ರ ಮನೇಲಿ ಇವತ್ತು ಓಣಂ ಹಬ್ಬ. ಮೇ ಬಿ ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ. என்ன குருவாயிரப்பா, நம்ம 2 பேரு ಕಬಡ್ಡಿ ಆಣು ಅಪ್ಪ ಅಥವಾ ಉಲ್ಲಾಸಮಾವಿಲಿ. ಹೇಯ್, ನಿಂಗ್ ಮಲಯಾಳಂ ಬರುತ್ತಾ? ಇಲ್ಲೇ ಕುಟ್ಟಿ, ನಾನು ಮಲಯಾಳಿಯಲ್ಲಿ. ಆಕ್ಚುಲಿ ನಾವು ಮಲಯಾಳಿ ಪಿಕ್ಚರ್ನ ಮ್ಯೂಟ್ ಮಾಡ್ಕೊಂಡು ನೋಡಿದ್ದೆ ಜಾಸ್ತಿ. ಇಲ್ಲಾಂದಿದ್ರೆ ಆ ಶೀಲಾ ಮೇಡಮ್ ಜೊತೆಗೆ ಇಷ್ಟೊತ್ತಿಗೆ ಬಾತ್ರೂಮ್ ಅಲ್ಲಿ ಒಂದು ಕಮರ್ಷಿಯಲ್ ಸಾಂಗ್ನ ಅಳ್ಳಾಡಿಸ್ಕೊಂಡು ಹಾಡ್ಬಿಡ್ತಾ ಇದ್ದೆ. ಹಾಯ್. 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 ತಗೊಳ್ಳಿ. ಏನ ಇವತ್ತು ನಮ್ಮ ಮನೇಲಿ ಹಬ್ಬ. ನಮ್ಗೆ ಆಗ್ಲೇ ಮೆಸೇಜ್ ರಿಸೀವ್ ಆಗೋಯ್ತು. ನೀವು ಸ್ವೀಟ್ ಅಲ್ಲೇ ಮುಗಿಸ್ತಿರೋ ಅಥವಾ ಪಾರ್ಟಿ ಗಿರ್ಟಿ ಕೊಡಿಸ್ತಿರೋ? ಲೋ ಡುಮ್ಮ, ಯಾರು? ನಿನಗ್ ತಿಂಡಿ ಬಿಟ್ಟು ಬೇರೆ ಏನು ಗೊತ್ತಿಲ್ವಾ? ನಮಗ್ ಗೊತ್ತಿರೋದು ಬೇಜಾನ್ ವಿದ್ಯೆಗಳಿದೆ, ಬಟ್ ತೋರ್ಸಕ್ ಯಾರು ಸಪೋರ್ಟ್ ಮಾಡ್ತಿಲ್ಲ. ನೀವಾದ್ರೂ ಸಪೋರ್ಟ್ ಮಾಡ್ತೀರಾ? ಸ್ವಲ್ಪ ದೊಡ್ಡ ಮನ್ಸು ಮಾಡು. ಹೇಳೋ ಮಗ. ಏನು? ಹೌದಾ? ಎಲ್ಲಿದೀಯಾ? ಸರಿ, ನೀನು ಅಲ್ಲೇ ಇರು, ನಾನು ಬರ್ತೀನಿ. ಯಾಕೇನಾಯ್ತು? ನಾನು ಹುಡುಗಿದ ಎಂಗೇಜ್ಮೆಂಟ್ ಅಂತ ನೋಡ್ಕೊಂಡ್ ಬರ್ತೀನಿ. ಏಯ್, ನೋಡ್ಕೊಂಡ್ ಬರ್ಬೇಡ, ಊಟ ಮಾಡ್ಕೊಂಡು ನಮಗೂ ಪಾರ್ಸಲ್ ತಂದ್ಬಿಡು. ಏಯ್, ಸುಮ್ನೆ ಕುತ್ಕೊಳ್ಳೋ. ಆಯ್ತಪ್ಪ. ಸೀರಿಯಸ್ ವಿಷಯದಲ್ಲಿ ಏನೋದು? ಇಲ್ಲ ಹಾಕೋದಕ್ಕೂ ಆಮ್ಲೆಟ್ ಅಂತಾರೆ, ಬಾರಲ್ಲ ಹಾಕೋದಕ್ಕೂ ಆಮ್ಲೆಟ್ ಅಂತಾರೆ. ಇದನ್ನು ತಿನ್ಬೋದು, ಅದನ್ನು ತಿನ್ನಕ್ಕಾಗಲ್ಲ, ಅಷ್ಟೇ ವ್ಯತ್ಯಾಸ. ಆಹಾ, ಆಮ್ಲೆಟ್ ರೆಡಿ. ಆಹಾ, ಚಿಲ್ಡ್ ಬಿಯರ್. ಆಹಾ,
ಸೇಮ್ ಆಮ್ಲೆಟ್ ತರನೇ ಸ್ಮೆಲ್ ಇದೆ. ತನಾನೆ ನಾನೆ 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 ತನಾನೆ ನಾ. ಹಾ ಹಾ, ಆಮ್ಲೆಟ್ ರೆಡಿ. ಎಸ್. ಆಹಾ, ವಾಟ್ ಎ ಟೇಸ್ಟ್. ತಗೊಳ್ಳೋ ತಿನ್ನೋ. ಎಂತ ವೆದರ್ ಅಲ್ವೇನೋ, ಅದಕ್ಕೆ ಕಣ ದೊಡ್ಡವ್ರು ಹೇಳಿದ್ದು ಹುಟ್ಟಿದ್ರೆ ಕರ್ನಾಟಕದಲ್ಲೇ ಹುಟ್ಟಬೇಕು ಅಂತ. ಕರೆಕ್ಟು. ಜೊತೆಗೆ ನಾನು ಅಂತ ಹೇಳ್ತೀನಿ, ಕುಡಿದ್ರೆ ಮಲ್ಲಿಂದೇ ಕುಡಿಬೇಕು. ಬಿಯರ್ನ ಕಣೋ. ನೀನ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣ. ಉದ್ದಾನೆ ಆಗಿಲ್ಲ, ಉದ್ಧಾರ ಆಗಿ ಏನ್ ಮಾಡ್ಲಿ? ಇಷ್ಟೊತ್ತಲ್ಲಿ ಯಾರು ಫೋನು? ಹೇ ಮಹರ್ಷಿ, ಅವನಾಗ ಇಷ್ಟೊತ್ತಲ್ಲಿ ಮಾಡ್ತಿದ್ದಾನೆ. ಇರೋ. ಹಲೋ ಮಚ್ಚ. ಅಮ್ಮ, ಸರಿ ಅಮ್ಮ, ಈಗಲೇ ಬರ್ತೀವಿ. ಏನಂತ? ಮಹರ್ಷಿ ಸಾಯೋದಕ್ಕೆ ಟ್ರೈ ಮಾಡೋದ್ನಂತ. ಬಾರೋ ಮಚ್ಚ, ನಡಿಯೋ ನಡಿಯೋ. ಇಲ್ಲ ಇಲ್ಲ, ನಿಲ್ಸೋ ನಿಲ್ಸೋ ನಿಲ್ಸೋ. ಬಾ. ಅಮ್ಮ ಅಮ್ಮ, ಏನಾಯ್ತಮ್ಮ? ನೋಡಪ್ಪ ಏನ್ ಮಾಡ್ಕೊಂಡಿದ್ದಾನ ಅವನು. ಅಮ್ಮ, ನೀವು ಸಮಾಧಾನ ಮಾಡ್ಕೊಳ್ಳಿ, ನಾವು ಮಾತಾಡ್ತೀವಿ. ನೀವಾದ್ರೂ ಬುದ್ಧಿ ಹೇಳ್ರಪ್ಪ. ಮತ್ತೆ ಹಿಂಗೆಲ್ಲ ಮಾಡ್ಕೋಬೇಡ ಅಂತ. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಾ ಜೀವಂತವಾಗಿ ಉಳಿಯಲ್ಲಪ್ಪ. ಅಮ್ಮ, ನೀವು ಧೈರ್ಯವಾಗಿರಿ ಅಮ್ಮ, ದೇವ್ರಿದ್ದಾನೆ. ನಾವು ಅವನ ಹತ್ರ ಮಾತಾಡ್ತೀವಿ. ಎಲ್ಲಿದ್ದಾನ ಅವನು? ಮೇಲ್ ರೂಮಲ್ಲಿ ಇದ್ದಾನಪ್ಪ. ಬನ್ನಿ ಬನ್ನಿ, ನೀವಿಲ್ಲೇ ರೀ, ನಾವು ಮಾತಾಡ್ಕೊಂಡು ಬರ್ತೀವಿ. ಬರೋ. ಅಯ್ಯೋ ದೇವ್ರೇ. ಏನಾಯ್ತು? ಏಯ್, ನಿನ್ನೆ ಕೇಳ್ತಾರದು ಏನಾಯ್ತು? ಅದು ಆಸಿಯಾ. ಏನಾಯ್ತು ಅವಳಿಗೆ? ಅವಳಿಗೇನಾಗಿಲ್ಲ, ಮದ್ವೆ ಫಿಕ್ಸ್ ಆಗಿದೆ. ಮನೆಯಲ್ಲಿ ಮಾತಾಡೋಣಂತ ಹೋದೆ, ಆದ್ರೆ ಯಾರೂ ಮಾತಾಡ್ಸಿಲ್ಲ. ಮತ್ತೆ ಮತ್ತೆ ಹೊಡೆದು ಕಳ್ಸಿದ್ರು. ನಾನು ಹೊಡೆದ್ರು ಪರವಾಗಿಲ್ಲ, ಆಸೆಳ್ಗೂ ಹೊಡೆದ್ಬಿಟ್ರು. ಅವಳು ಮದ್ವೆ ಯಾವಾಗ್ಲೋ? ಇನ್ನು 3 ದಿನ ಇದೆ ಮಗ. ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇನ್ನೇನು ಸಾಯ್ಬೇಕಂತ ಅನ್ಕೊಂಡಿದ್ದೀನಿ. ಲವ್ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಗಂಡಸ್ರೆ, ಆದ್ರೆ ಪ್ರಾಬ್ಲಮ್ ಅಂದ್ರೆ ಯಾಕೋ ಈ ತರ ನೋಡು. ಒಂದು ಹುಡುಗಿ ನಿನ್ನ ನಂಬಿ ಕೈ ಹಿಡ್ಕೊಂಡ್ಲು ಅಂದ್ರೆ ಆ ಪ್ರೀತಿ ಚರಿತ್ರೆಯಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಆ ಹುಡುಗಿ ಮನ್ಸಿಂದ ಆಚೆ ಹೋಗದೆ ಇರೋ ತರ ನೋಡ್ಕೋತೀಯಾ? ನೋಡಿಯೋ. ಹಂಗೆ ಮೆತ್ತಿಗೆ ಎಗ್ರಿ. ಸುಮ್ಮನೆ ಫೀಲ್ ಕೊಡ್ತೀನಿ ಬಿಡಪ್ಪ. ಚಿನ್ನು, ನನಗೆ ಧೈರ್ಯ ತುಂಬಕ್ ಬಂದ್ಯಾ? ನನ್ನ ಕೈ ಹಿಡ್ಕೋ, ನನಗೆ ಭಯ ಆಗುತ್ತೆ. ಮೇಲಾ ಕೆಳಗ? ನಿಂಗೆ ಅಯ್ಯೋ ಕೆಳಗ, ಅದನ್ನ ಬಾಯಲ್ಲಿ ಹೇಳ್ಬೋದಾಗಿತ್ತಲ್ಲ, ಒಡದೆ ಹೇಳ್ಬೇಕಾ? ಮುಚ್ಚದೆ ಪರ್ಮನೆಂಟ್ ಆಗಿ ಮುಚ್ಚಿಬಿಟ್ಯೋ ಏನೋ. ಮುಂದಕ್ಕೆ ನನಗೂ ನಿನಗೂ ಮಕ್ಕಳಾಗದ್ ಬಾಕಿ ಇವೆ ಕಣೆ. ನೀವು ಆ ಕಡೆ ಹೋಗಿ, ನೀವೇ ಕಡೆ ಹೋಗಿ. ಸರಿ ಸರಿ. ಪ್ರಿಯಾ, ನೀನು ನನ್ನ ಕಡೆನೇ ಬಾ. ಭಯ ಆ ಕಡೆ ನಡಿ ನಡಿ. ಆಹಾ, ಯಪ್ಪ, ನನ್ನ ಪೊಸಿಷನ್ಗೆ ಈ ಪ್ಲೇಸೇ ಪರ್ಫೆಕ್ಟು. ಅಲ್ಲ, ನೀ ನನ್ನ ಮನೆ ದೇವರಲ್ಲ, ಆದರೂ ಕೂಡ ನಾನು ನಿನ್ನನ್ನು ಬೇಡ್ಕೊತಾ ಇದ್ದೀನಿ. ನನ್ನ ಒರ್ಜಿನಿಟಿ ಇವತ್ತಿಲ್ಲೇ ಕಳೆದೋಗಂಗ ಆಶೀರ್ವಾದ ಮಾಡಪ್ಪ. ಪ್ರಿಯಾ, ಎಲ್ಲಮ್ಮ ಇದೆಯಾ? ಸ್ವಲ್ಪ ಇರೇ. ಒಂದ್ ನಿಮಿಷ. ಬದುಕ್ಬಿಡ್ತಾರೆ. ಯಾವುದೋ 2 ಎಮ್ಮೆಗಳು ಬಿದ್ದು ಒದ್ಲಾಡ್ತಾವಲ್ಲ, ಇದನ್ನ ನೋಡಿದ ಮೇಲೆ ನನ್ನ ಕೆಲವು ತಡ್ಕೊಳಕ್ ಆಗ್ತಾ ಇಲ್ಲ. ಪ್ರಿಯಾ, ಅರ್ಜುನ್, ಕಮ್ ಆನ್. ಪ್ರಿಯಾ,
ಎಲ್ಲಿದ್ಯಾ ಪ್ರಿಯಾ? ಪ್ರಿಯಾ ಒಂದ್ ನಿಮಿಷ ಬಿಡು. ವಾಶ್ರೂಮ್ಗಾದ್ರೂ ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ಹೋಗುತ್ತೆ ಬಿಡು. ಬಂದ್ಬಿಡ್ತೀನಿ ಬೇಗ. ಜಲ್ದಿ ಬಾರೆ. ಬೇಗ ಬಾ ಪ್ರಿಯಾ, ನನಗೆ ತುಂಬಾ ಭಯ ಆಗ್ತಾ ಇದೆ, ಹಂಗೆ ಆಸೆನೂ ಜಾಸ್ತಿ ಆಗ್ತಾ ಇದೆ. ಪ್ರಿಯಾ 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 ಬರ್ತಾ ಇದ್ದಾಳೆ. ಇವತ್ತು ಕಬಡ್ಡಿ ಆಡ್ಬಿಡೋಣ. ಎಷ್ಟೊತ್ತು ಬರೋದು? ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಪ್ರಿಯಾ, ಏನ್ ಪ್ರಿಯಾ ಇದು? ಬೆಳಿಗ್ಗೆ ಆದ್ರೆ ಟೆನ್ನಿಸ್ ಬಾಲ್ ತರ ಇರ್ತೀಯ, ರಾತ್ರಿ ಆದ್ರೆ ಒಳ್ಳೆ ಫುಟ್ಬಾಲ್ ತರ ಆಗೋಗ್ತೀಯಲ್ಲ ಪ್ರಿಯಾ. ಕೈ ತುಂಬಾ ಸಿಕ್ತೀಯ. ಪ್ರಿಯಾ 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 ಯಾರ ನೀನು? ನನ್ನ ಮನೆಗೆ ಬಂದು ನನ್ನ ಮಗಳನ್ನ ಎತ್ತಕೊಂಡು ಹೋಗೋಷ್ಟು ಧೈರ್ಯನ ನಿನಗೆ? ಏಯ್ ಮಾರೆ ಸಾಲೇಕು. ಅಯ್ಯೋ ಪ್ರಿಯಾ ಪ್ರಿಯಾ ಧೈರ್ಯವಾಗಿ ಮುಂದೆ ನಿಂತ್ಕೋ. ಎದ್ರು ರುಕೋ ರುಕೋ. ನೋಡಕ್ ಹುಡುಗ ಸಾಫ್ಟ್ ಆಗಿದ್ದಾನೆ, ಸೈಲೆಂಟ್ ಆಗಿ ಬಂದು ಸೈಲೆಂಟ್ ಆಗಿ ಹೋಗ್ತಾನೆ ಅಂತ ಅನ್ಕೊಂಡ್ರಲ್ವಾ? ಹಂಗ ಅನ್ಕೋಬಾರ್ದು ಅಂತಾನೆ ಹೊಡೆದಿದ್ದು. 2 ನಿಮಿಷ ಟೈಮ್ ಕೊಟ್ರು, ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ. ನಿಮ್ಗೆ ಯಾರಿಗೂ ಕನ್ವಿನ್ಸ್ ಆಗಿಲ್ವಾ? ಮತ್ತೆ ಹೊಡೆದಾಡೇ ಕನ್ವಿನ್ಸ್ ಮಾಡೋಣ. ಏನ್ರಪ್ಪ? ನೋಡಿ ಸರ್, ಸಿನಿಮಾದಲ್ಲಿ ಪ್ರೀತಿ ಮಾಡೋ ಸೀನ್ ಬಂದ್ರೆ ಚಪ್ಪಾಳೆ ತಡ್ಕೊಂಡು ನೋಡ್ತೀರಾ. ಅದೇ ಕೆಲ್ಸನ ನಿಮ್ಮನೆ ಮಕ್ಕಳು ಮಾಡಿದ್ರೆ ಕೊಲೆ ಮಾಡಕ್ ಬರ್ತೀರಾ. ಪ್ರೀತಿ ಮಾಡೋ ತಪ್ಪಾ ಸರ್? ನಮ್ಮ ಅಪ್ಪ ಅಮ್ಮ ನಮ್ಮ ಆಸೆಗಳಿಗೆ ಬೆಲೆ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆನೆ ಪ್ರತಿಯೊಬ್ರು ಪ್ರೀತಿ ಮಾಡೋದು. ನೀವು ದೊಡ್ಡವರು, ಮಗಳಿಗಿಂತ ಮನೆತನ ಜಾತಿ ಧರ್ಮನೇ ದೊಡ್ಡದು ಅನ್ನೋದು ತಪ್ಪಲ್ವಾ ಸರ್? ಚಿಕ್ಕ ಹುಡುಗಿಯಿಂದ ದೊಡ್ಡಳಾಗೋವರೆಗೂ ಅವಳಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ಆಸೆ ಪಟ್ಟೆ. ಅದೇ ತರ ಮದುವೆ ವಿಷಯದಲ್ಲೂ ಅವಳು ಒಳ್ಳೆ ಗಂಡನ್ ಕೊಡ್ಬೇಕು ಅಂದ್ಕೊಂಡೆ. ತಪ್ಪ ಸರ್? ನೀವು ಎಲ್ಲದರಲ್ಲೂ ಬೆಸ್ಟ್ ಕೊಡ್ಬೇಕು ಅನ್ನೋದು ತಪ್ಪಲ್ಲ. ನೀವು ನೋಡಿರೋ ಒಳ್ಳೆ ಹುಡುಗನ್ ಜೊತೆ ಮದುವೆ ಮಾಡಿಸಿದ್ರೆ ಅವಳು ಖುಷಿಯಾಗಿರ್ಬೋದು, ಆದ್ರೆ ಅವಳು ಪ್ರೀತಿ ಮಾಡಿರೋ ಹುಡುಗನ್ ಜೊತೆ ಮದುವೆ ಮಾಡಿಸಿದ್ರೆ ಜೀವನ ಪೂರ್ತಿ ನೆಮ್ಮದಿಯಾಗಿರ್ತಾಳೆ. ಯೋಚನೆ ಮಾಡಿ ಸರ್, ಮಕ್ಕಳ ಸಂತೋಷಕ್ಕಿಂತ ಹೆತ್ತವರಿಗೆ ಬೇರೆ ಯಾವುದು ದೊಡ್ಡದಲ್ಲ ಅಂತಾರೆ. ಬೇಟಿ ಬೇಟಿ ಪದೇ ಪದೇ ನಿನ್ನೆ ನೋಡಂಗಾಗೋ ಬಿಟ್ಟಿದೆ, ನಿನ್ನನ್ನೇ ಮತ್ತೆ ನೋಡುತ್ತಾನೆ ನಿಂತೋದೆ, ನನ್ನಲ್ಲಿ ನಾನೇಕೋ ಕಾಣೆಯಾಗೋದೆ. ಆ ಕಿರುಣಗೋ ನೋಟಕ್ಕೆ ಅಂಜಿಕೆ ನಲಿದಿದೆ, ಆಮಿಷವ ನಿಮಿಷವ ಹೀಗೆ ಸೆರೆ ಹಿಡಿಯಲಿ, ಹರಟಿನ ಚಂದಕ್ಕೆ ಅಂದಾನೆ ಸೋತೋಗಿದೆ, ಕನಸಿನ ಹಂಬಲ ನನಸಿನ ಕಾರ್ಯಾರಂಭ. ಕೇಳೋದಿಲ್ವಲ್ಲ ನನ್ನಯ ಪ್ರೀತಿ ಚಿಗೋರ, ಹೇಳು ಮನಸ್ಸೆಲ್ಲ ನಿನ್ನಲ್ಲೂ ಇದೆ ಅಂಕೋರ. ಪ್ರೀತಿ ಬಂದಾಗ ಹೀಗೆಲ್ಲ ಆಗ್ತದಂತಲ್ಲ, ನಿನ್ನ
ಥ್ಯಾಂಕ್ಸ್ ಕ್ರಿಶ್. ನೀನಿಲ್ಲ ಅಂದಿದ್ರೆ ಈ ಮದ್ವೆನೇ ಆಗ್ತಿರ್ಲಿಲ್ಲ. ನೀನು ಮಾಡಿದ ಹೆಲ್ಪ್ಗೆ ತುಂಬ ಥ್ಯಾಂಕ್ಸ್. ನೀ ನನ್ನನ್ನೇ ನೋಡಿ ಕರೆಯುವ ಕಾಟ ಅನುರಾಗ ಮತ್ತೆ ರುಚಿಸಿದೆ ಆಟವ ನಿನ್ನಲ್ಲಿಯೇ ನನ್ನ ನೋಡುವ ಆಸೆನ ಒಲುಮೆಯ ಮುನ್ನ ಬಾತೋರು ನನ್ನನ್ನ ದೂರವೆಂಬ ಅಣುವ ಕಹಿಯಾದ ನೆನಪು ಇವನೆಲ್ಲ ಅಳಿದು ಪ್ರೀತಿ ತೇರನ್ನ ಕಟ್ಟು ಉಸಿರೆಂಬ ಅದಿರು ಜೀನಿಂದ ಸಿಬಿರು ಇವನೆಲ್ಲ ಹಿಡಿದು ಪ್ರೀತಿ ಶೃಂಗಾರ ಮಾಡುವ ಏನ್ ಲವ್ವಾ? ಹಾ, ಮೈ ಮದರ್ ಇಂಡಿಯಾ. ನೀನು? ಹಾ. ಯಾರು? ಹೇ ಕ್ರಿಶ್. ಹೇಳು ದಿಲ್ವಾಲ ನನ್ನಯ ಪ್ರೀತಿ ಚಿಗೋರ ಹೇಳು ಮನಸ್ಸೆಲ್ಲ ನಿನ್ನಲ್ಲೂ ಇದೆ ಅಂಕೋರ ಪ್ರೀತಿ ಬಂದಾಗ ಹೀಗೆಲ್ಲ ಆಗ್ತದಂತಲ್ಲ ನಿನ್ನ ನೆನೆಯುತ್ತ ನನ್ನನ್ನೇ ಮರೆತು ಹೋದೇನಾ. ಏನೇ ನೋಡ್ತಾ ಇದ್ಯಾ? ಏನಿಲ್ಲ, ಕೊಡು ಇಲ್ಲಿ. ಏನೇ ನೋಡ್ತಾ ಇದ್ಯಾ? ತೋರ್ಸು. ನೋಡ್ತಾ ಇದ್ಯಾ? ಓ ಕ್ರಿಶಾ, ಇರು, ನಿನ್ ಲವ್ ಮಾಡೋ ವಿಷಯ ಈಗ್ಲೇ ಕಾಲ್ ಮಾಡಿ ಹೇಳ್ತೀನಿ. ನೀನೇನು ಹೇಳ್ಬೇಡ, ನಾನೇ ನಾಳೆ ಬೆಳಗ್ಗೆ ಹೇಳ್ತೀನಿ. ನೋಡು, ಕಣ್ಣು ಇಷ್ಟಪಟ್ಟಿದ್ದನ್ನ ಲೇಟ್ ಮಾಡಬಹುದು, ಮನ್ಸು ಇಷ್ಟಪಟ್ಟಿದ್ದನ್ನಲ್ಲ. ಹೇಳೋಕ್ ಟೈಮ್ ಇದ್ರೂ ಕೇಳಿಸ್ಕೊಳಕ್ ಟೈಮ್ ಇರಲ್ಲ. ಹಾಯ್. ಎಲ್ಲಿ ಅನು? ಅನು ಕ್ರಿಶ್ಗೆ ಪ್ರಪೋಸ್ ಮಾಡಕ್ ಹೋಗಿದ್ದಾಳೆ. ಪ್ರಪೋಸ್? ನಿನ್ನೆ ಮೊನ್ನೆ ಬಂದವರೆಲ್ಲ ಮದುವೆ ಮಕ್ಕಳು ಅಂತ ಮುಂದಕ್ಕೆ ಹೋಗ್ತಾ ಇದ್ದಾರೆ. ನಾವು ಇದೀವಿ. ಏನು? ಏನಿಲ್ಲ. ಅಯ್ಯೋ ಆಂಟಿ. ಲೇ, ಇಲ್ಲಿ ಯಾರನೇ ಆಂಟಿ ಅಂತ ಇದೆಯಾ? ಹೇ, ಅನು ಅವ್ರಮ್ಮ ಕಣೋ. ವಾಟ್? ಅಯ್ಯೋ ಬಾ. ಹಾ, ಅಮ್ಮ ನೀವೇನಿಲ್ಲಿ? ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಅಮ್ಮ ನನ್ನ ಕೈ ಬಿಡಿ. ಬಾ ನನ್ ಜೊತೆ. ಅಮ್ಮ ಪ್ಲೀಸ್ ಅಮ್ಮ. ನಿಂಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯ ನಾ ಮರ್ತೋಗಿದ್ಯಾ? ಏನಾಗಿದೆ ನಿನ್ಗೆ? ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಅಮ್ಮ ಪ್ಲೀಸ್ ಒಂದ್ ನಿಮಿಷ ನಿಂತ್ಕೊಳ್ಳಿ. ಅಮ್ಮ ಬಾ ನನ್ ಜೊತೆ. ಅಮ್ಮ ಅಮ್ಮ ಪ್ಲೀಸ್.
ಬಾನು ಬಾ. ನಾನು ಬರಲ್ಲ. ಕ್ರಿಶ್, ತಂದೆ ಇಲ್ದೇ ಇರೋ ನನ್ನ ತಂದೆ ತಾಯಿ ಎರಡೂ ಆಗಿ ನೋಡ್ಕೊಂಡ್ರು ನಮ್ಮಮ್ಮ. ಫ್ರೆಂಡ್ಸ್, ಪಾರ್ಟಿ, ಇದೇ ನನ್ನ ಲೈಫ್ ಸ್ಟೈಲ್. ಸೂತ್ರನೇ ಇಲ್ದೇ ಇರೋ ಗಾಳಿ ಪಟ್ಟದ ಥರ ಸ್ವತಂತ್ರವಾಗಿತ್ತು. ಯಾವತ್ತೂ ಏನೂ ಕೇಳದೆ ಇರೋರು ಆ ಹುಡುಗನ್ನ ಮದುವೆ ಆದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ ಅಂದ್ರು. ಬೇಡ ಅನ್ನೋ ಮನ್ಸಿಲ್ದೆ ಒಪ್ಕೊಂಡೆ. ಆದ್ರೆ ಈಗ ನನ್ನ ಮನ್ಸು ನನ್ನ ಹಿಡ್ತದಲ್ಲೇ ಇಲ್ವಲ್ಲ. ಇಲ್ಲ, ಏನೇ ಆದ್ರೂ ನನ್ನ ಮನ್ಸಲ್ಲಿರೋದನ್ನ ಇವತ್ತೇ ಕೃಷಿಗೆ ಹೇಳಲೇಬೇಕು. ಇಲ್ಲ ಅಂದ್ರೆ ಇನ್ಯಾವತ್ತೂ ಹೇಳಕ್ಕಾಗಲ್ಲ. ಬಿಡಿ ಅಮ್ಮ. ಅನು, ಐ ಲವ್ ಯು ಕೃಷ್ಣ, ಐ ಲವ್ ಯು. ಈ ಪ್ರಪಂಚದಲ್ಲಿ ತಂದೆ ತಾಯಿ ಪ್ರೀತಿನ ಮರ್ಸೋ ಶಕ್ತಿ ಈ ಪ್ರೀತಿಗೆ ಮಾತ್ರ ಸಾಧ್ಯ ಅನ್ಸುತ್ತೆ. ತಾಯಿನೇ ನನ್ನ ಜಗತ್ತು ಅಂತ ಬದುಕ್ತಿದ್ ನನಗೆ ಇವತ್ತು ನೀನಿಲ್ದೇ ಇರೋ ಜಗತ್ತನ್ನ ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ. ನೀನ್ ನನಗೆ ಯಾಕೆ ಸಿಗ್ದೆ ಅಂತ ಗೊತ್ತಿಲ್ಲ. ನೀನ್ ಏನ್ ಮಾಡ್ದೆ ಅಂತ ಗೊತ್ತಿಲ್ಲ. ನೀನ್ ಜೊತೆಲಿದ್ರೆ ನನಗೇನು ಬೇಡ ಅನ್ಸೋ ಅಷ್ಟು ನನ್ ಮನ್ಸಿಗೆ ಹತ್ರ ಆಗ್ಬಿಟ್ಟಿದ್ಯಾ. ನನ್ ಪ್ರೀತಿ ವಿಷಯನ ಇವತ್ ಹೇಳಕ್ಕಾಗಿಲ್ಲ ಅಂದ್ರೆ ಇನ್ಯಾವತ್ತೂ ಹೇಳಕ್ಕಾಗಲ್ಲ. ಐ ಲವ್ ಯು, ಐ ಲವ್ ಯು. ನಾನು ಸಾರಿ. ಇವತ್ತಲ್ಲ, ಇನ್ಯಾವತ್ತಿಗೂ ಒಂದಾಗಕ್ಕಾಗಲ್ಲ. ಅನು, ಬಾ ನನ್ನ ಜೊತೆ. ಇವತ್ತಲ್ಲ, ಇನ್ಯಾವತ್ತಿಗೂ ಒಂದಾಗಕ್ಕಾಗಲ್ಲ. ಅನು, ನೀನ್ ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಪ್ರೀತಿಸ್ಬೋದಾಗಿತ್ತು. ಆದ್ರೆ ಈಗ ನೀನ್ ಪ್ರೀತಿಸಿರೋ ಹುಡುಗ ತಪ್ಪಾದ ಹುಡುಗನಮ್ಮ. ಯಾಕೆಂದ್ರೆ ನಾನು ಮಂಗಳೂರು ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಕೃಷ್ಣ, ಪ್ರಾದ್ವಿ ಕಾಫಿ ಕೊಡ್ತೀಯಪ್ಪ? ಥ್ಯಾಂಕ್ ಯು. ಸ್ವಲ್ಪ ನೀರು ಕೊಡಪ್ಪ. ಆಯಿತು ಮೇಡಮ್. ತಗೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸಲೋನಿ, ಕೂತ್ಕೊಳ್ಳಿ. ಕುತ್ಕೊಳ್ಳೋಕೆ ಬಂದಿಲ್ಲ ಮೇಡಮ್. ನೋಡಿ ಮೇಡಮ್, ಕೃಷ್ಣ ಲವ್ ಲೆಟರ್ ಕೊಟ್ಟಿದ್ದಾನೆ. ಕೃಷ್ಣ ಬರ್ದಿದ್ದಾನ? ಪ್ರೀತಿಯ ಸಲೋನಿ ಮೇಡಮ್ಗೆ ಕಣ್ಣು ₹1 ಕಾಯಿನು, ಮೂಗು ಐಸ್ ಕ್ರೀಮ್ ಕೋನು, ಕೆನ್ನೆ ದಾವಣಗೆರೆ ಬೆಣ್ಣೆ, ನೀನ್ ನನ್ನ ಲವ್ ಮಾಡೆ ಏನು ಮಾತಾಡದೆ ಸುಮ್ನೆ. ನೀ ಇಲ್ದೆ ಲೈಫ್ ಖಾಲಿ, ನೀನ್ ಸಿಕ್ರೆ ಲೈಫ್ ಫುಲ್ಲು ಜಾಲಿ ಜಾಲಿ ಜಾಲಿ. ನೀನ್ ನಡೆಯುವಾಗ ನೋಡಿ ಸೊಂಟ, ನಮ್ ಡುಮ್ಮ ಆಗೋಗಿದ್ದಾನೆ ದೊಂಟ. ನೀನ್ ನನ್ನ ಲವ್ಗೆ ಒಪ್ಕೊಂಡು ಹಾಕು ಸೈನು, ಇಲ್ಲಾಂದ್ರೆ ನಾನು ಆ ದೇವರಿಗೆ ಹಾಕ್ತೀನಿ ಫೈನು. ಒಟ್ನಲ್ಲಿ ನೀನ್ ನನಗ್ ಬೇಕು, ನೀನ್ ಸಿಕ್ಕಿಲ್ಲ ಅಂದ್ರೆ ಪಕ್ಕಾ ಸ್ಟ್ರೈಕು. ಐ ಲವ್ ಯು ಸಲೋನಿ, ಡೋಂಟ್ ಲೀವ್ ಮೀ ಅಲೋನಿ. ಡೋಂಟ್ ಲೀವ್ ಮೀ ಅಲೋನಿ. ನಿನ್ನ ಪ್ರೀತಿಯ ಕೃಷ್. ಏನ್ ಮೇಡಮ್ ನಗ್ತಿದ್ದೀರಾ? ಸಾರಿ. ಮೇಡಮ್ ಇದು ನೋಡಿ,
ಏನಿದು ಲವ್ ಲೆಟ್ರಾ? ಓಹೋ, ನಿಮ್ಗೂ ಗೊತ್ತಾಯ್ತಾ? ಹೌದು, ಕೊಡಿ ಇಲ್ಲಿ ಓದೋಣ. ಪ್ರಾದ್ವಿ ಬರ್ದಿರೋದು. ಓದಿದ್ರೆ ಸುಸೈಡ್ ಮಾಡ್ಕೋಬೇಕು ಅನ್ಸುತ್ತೆ. ಓಕೆ, ಇದ್ ನೋಡಿ ಮೇಡಮ್, ಇದ್ ನೋಡಿ ಮೇಡಮ್. ನೋಡಿ, ಕೃಷ್ಣ ನಮ್ಗೆಲ್ಲ ಲವ್ ಲೆಟರ್ ಕೊಟ್ಟಿದ್ದಾನೆ. ನೋಡಿ ಮೇಡಮ್, ಓಕೆ ಓಕೆ ಆಯ್ತು, ಸಸ್ಪೆಂಡ್ ಮಾಡೋಣ. ನಡಿ ಹೋಗೋಣ. ಬನ್ನಿ ಮೇಡಮ್, ಹೋಗೋಣ. ಮೇಡಮ್ ಹ್ಯಾಪಿ ಅನ್ನೋದೇನೆ ನಮ್ಮ ಸಿಲೆಬಸ್ಸು. ಗುಡ್ ಮಾರ್ನಿಂಗ್ ಅಂತ ಹೇಳಿ ಸೂರ್ಯನಿಗೆ ಡೈಲಿ ಮಾಡುತ್ತೀವಿ ಜಾಲಿ. ನಾವು ಹಿಂಗೇನೆ ಕಾಲ ನಮ್ಮ ಕೈಲಿ, ಚಿಂತೆಗೆ ಹೊಡೆದು ಗೋಲಿ, ನಗುವಿನಲ್ಲೇ ತೇಲಿ ಸಾಗೋದ್ ಹಿಂಗೇನೆ. ಹಕ್ಕಿ ಹಾಗೆ ಹಾರಾಡೋಣ, ಕೇಳೋರೇ ಇಲ್ಲ, ಗಾಳಿಯಲ್ಲಿ ಜಾಡೋಣ, ತಡೆಯೋರೇ ಇಲ್ಲ. ಕನಸು ಕಾಣೋ ವಯಸ್ಸು ನಮದು, ಬೆಳಗಿನ ತನಕ ಮಲಗೋಣ, ಫ್ರೆಂಡ್ಶಿಪ್ ಅನ್ನೋ ಹಡಗಿನಲ್ಲಿ ಜೊತೆಯಲ್ಲಿ ಸಾಗೋಣ. ಡೋಂಟ್ ಕೇರ್ ಅನ್ನೋದೇನೆ ನಮ್ಮ ವಯಸ್ಸು, ಹ್ಯಾಪಿ ಅನ್ನೋದೇನೆ ನಮ್ಮ ಸಿಲೆಬಸ್ಸು. Blaze the fire, come we burn Babylon. Blaze it, blaze it, blaze it, blaze it. Blaze the fire, come we burn Babylon. Blaze it, blaze it, blaze it, Babylon. Blaze the fire, come we burn Babylon. Blaze it, blaze it, blaze it, Babylon. ಒಂದು ಸಾರಿ ಹೋದ ಈ ಟೈಮು ಮತ್ತೆ ಬರದು, ಬಂದಾಗ ಬಿಡಬೇಡ ಮನಸ್ಸಿಟ್ಟು ಮುನ್ನುಗ್ಗು. ನೀನ್ಯಾರು ಅಂತ ಲೋಕ ನೆನಪಿಟ್ಟುಕೊಳ್ಳಬೇಕ, ಗೆಲ್ಲುವತ್ತ ನಡೆಯುತ್ತಾ ಜಯಶಾಲಿ ನೀನಾಗು. ಕಂಬನಿ ಬಂದರೆ ಯಾರಿಗೂ ಕಾಣದ ಹಾಗೆ ನಗುತ್ತಲೇ ಇರಬೇಕು, ಏನೇ ಬಂದರೂ ಹಿಂದಡಿ ಇಡದೆ ಮುಂದಡಿ ಇಡಬೇಕು. ಜಗವನ್ನು ನಿನಗಾಗೆ ಮಾಡಿಟ್ಟ ದೇವರು, ಜಗವನ್ನೇ ಗೆದ್ದಾಗ ಎಲ್ಲರೂ ನಿನ್ನೋರು. ಹಕ್ಕಿ ಹಾಗೆ ಹಾರಾಡೋಣ, ಕೇಳೋರೇ ಇಲ್ಲ, ಗಾಳಿಯಲ್ಲಿ ಜಾಡೋಣ, ತಡೆಯೋರೇ ಇಲ್ಲ. ಕನಸು ಕಾಣೋ ವಯಸ್ಸು ನಮದು, ಬೆಳಗಿನ ತನಕ ಮಲಗೋಣ, ಫ್ರೆಂಡ್ಶಿಪ್ ಅನ್ನೋ ಹಡಗಿನಲ್ಲಿ ಜೊತೆಯಲ್ಲಿ ಸಾಗೋಣ. ಅಯ್ಯಯ್ಯೋ, ಈ ಪಾತ್ರೆ ಬದಲು ಅವಳು ಬೆನ್ ತಿಕ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ಆಫ್ರಿಕಾದಲ್ಲಿ ಶೀಲಾ ಅಂತ ಆಡ್ಬೋದಾಗಿತ್ತಲ್ಲ. ನಾನೇನ್ ನಿಮ್ ತರ ಕೆಲ್ಸಕ್ಕೆ ಬರ್ದವ್ರನ್ನ ವರ್ಕಿ ಸದ್ಯಾವ್ದೋ ಶಿಪ್ ಅಂತೆ. ಬಾರೋ ಆಟಾಡಕ್ಕೆ. ಡಿಸ್ಟರ್ಬ್ ಮಾಡಿ ಹೋಗಿ ಆ ಕಡೆಗೆ. ಹಾಕು ಅಳದವ್
ಮೇಡಮ್ ಟ್ರೈ ಮಿ ಮೇಡಮ್ ಟ್ರೈ ಮಿ Hey, we already got What? food Oh, choice. not me. You hotel food. Order. What is special in your restaurant? Sorry? What are the special items in your restaurant? ಅಯ್ಯಯ್ಯೋ ಇಷ್ಟೊತ್ತಕ್ಕೆ ಏನೇನೋ ಹೇಳ್ತಾ ಇದ್ದಾಳಲ್ಲ ಒಂದು ಅರ್ಥ ಆಗ್ತಿಲ್ಲ. ಮೋಸ್ಟ್ಲಿ ನಮ್ಮ ಹೋಟೆಲ್ ಏನ್ ಸ್ಪೆಷಲ್ ಅಂತ ಕೇಳ್ತಾ ಇರಬಹುದು ಅನ್ಸುತ್ತೆ. ಎಸ್ ಮೇಡಮ್, ಅವರ್ ಹೋಟೆಲ್ ಇಸ್ ವೆರಿ ಸ್ಪೆಷಲ್. ವಿ ಆರ್ ಸ್ಪೆಷಲ್ ಇನ್ ಟೊಮೆಟೊ ಗೊಜ್ಜು ಅಂಡ್ ಚಪಾತಿ. ದಿಸ್ ಇಸ್ ಕಾಲ್ಡ್ ಇನ್ ಯುವರ್ ಕಂಟ್ರಿ ವೆಜ್ ರೋಲ್. Okay. Get me 2 veg rolls. 2 veg roll? ಇವಳಿಗೆ ವೆಜ್ ರೋಲ್ ಕೊಡ್ತಾ ಕೊಡ್ತಾ ಬೀಚಲ್ಲಿ ಇವಳ ಜೊತೆ ಹಂಗೆ ರೋಲ್ ಆಗ್ತಾ ಇದ್ರಿ. ಸ್ವಲ್ಪ ವೇಟ್ ಇದ್ದಾಳೆ ಆದ್ರೂ ಅಡ್ಜಸ್ಟ್ ಮಾಡ್ತಾ. ಅಯ್ಯಯ್ಯೋ ಅಯ್ಯೋ ಅಲ್ಕಾ ನನ್ನ ಮಕ್ಕಳ, ಫಾರಿನ್ ಫಿಗರ್ನ ಕಷ್ಟಪಟ್ಟು ಇಂಗ್ಲಿಷ್ನಲ್ಲಿ ಕ್ಯಾಚ್ ಹಾಕೊಳ್ತಾ ಇದ್ರೆ ಎಲ್ಲ ಬಂದು ಹಾಳು ಮಾಡ್ತೀರಾ. ನಿಮ್ಮ ಬಾಯಿಗೆ ಮಣ್ಣಾಕ. ಅಯ್ಯಯ್ಯೋ ರೌಡಿ ಬೇರೆ ಗುರಾಯಿಸ್ತಾ ಇದ್ದಾಳಲ್ಲಪ್ಪ. ಬಾಯಿಗೆ ಮಣ್ಣಾಕ ಹೋಗಿ ಕಣ್ಣಿಗೆ ಮಣ್ಣಾಕ್ಬಿಟ್ಟೆ. ಬ್ಯಾಕ್ ಟು ವರ್ಕ್. 2 ವೆಜ್ ರೋಲ್. ಅಯ್ಯೋ ಬೇಬಿ ಏನಾಯ್ತು? ಎಲ್ಲಿ? ಕಿಸ್ಕೊಟ್ಬಿಡ. ಹೇ ಇನ್ನ ಕೊಟ್ಟಿಲ್ಲ ಕಣೋ, ಧೂಳ್ ತೆಗೆದ್ಲು. ಹೌದಾ? ಕಿಸ್ ಕೊಡ್ಲಿಲ್ವಾ? ಅಲ್ಲ ಭಯ್ಯ, ನನಗೊಬ್ಳೇ ಸಿಕ್ಕಿಲ್ಲ ಅಂದ್ರೆ ನಿಂದೇನ್ ಭಯ್ಯ 2 ಲವ್ ಸ್ಟೋರಿ? ಲೈ ನಿನ್ಗೊಂದು ಲವ್ ಇಲ್ಲ ಅನ್ನೋ ಬಾಧೆನಾ ಅಥವಾ ಅವನ್ಗೆ 2 ಹುಡುಗಿರಿದ್ದಾರೆ ಅನ್ನೋ ಉರಿನ? ಭಯ್ಯ ಅಲ್ಲಿ ನೋಡಿ. ಎಲ್ಲ ಅಯ್ಯಯ್ಯೋ ಅಲ್ಲೋ ಭಯ್ಯ, ಅಲ್ಲಿ ಮಂಗಳೂರ್ಗೆ 110 ಕಿಲೋಮೀಟರ್ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ ಭಯ್ಯ, ಕೇರಳಗೆ 130 ಕಿಲೋಮೀಟರ್ ಅಂತ ಹಾಕಿದ್ದಾರೆ. ಇಷ್ಟಕ್ಕೂ ನಾವು ಮಂಗಳೂರ್ಗೆ ಹೋಗ್ತಾ ಇದೀವಾ ಇಲ್ಲ ಕೇರಳಗೆ ಹೋಗ್ತಾ ಇದೀವಾ ಭಯ್ಯ? ಅಯ್ಯೋ ಭಯ್ಯ, ಸಿಕ್ಕಾಬಟ್ಟೆ ಅರ್ಜೆಂಟು. ಪರವಾಗಿಲ್ಲ ಭಯ್ಯ, ಮುಂದಕ್ಕೆ ಹೇಳ್ಬಿಡಿ. ಯಾವ್ರಿಗೆ ಹೋಗ್ತಿದೀವಿ ಅಂತ ಹೇಳ್ಬಿಡಿ ಭಯ್ಯ. ಹೇಳ್ಬಿಡಿ. ನಮಗೂ ಅರ್ಜೆಂಟೆ. ಹೋಗ್ಬರೋಣ. ಏನ್ ತಡೆದ್ರು ತಡ್ಕೋಬೋದಪ್ಪ. 500 ml ಹೊಟ್ಟೆ ಒಳಗಡೆ ಇಟ್ಕೊಳಕ್ಕೆ ಆಗಲ್ಲ. ಮಂಗಳೂರ್ಗೆ ಹೋಗ್ತಿದೀವಾ ಭಯ್ಯ ಇಲ್ಲ ಕೇರಳನ? ನೀವೇ ನೋಡ್ತಾ ಇದ್ದೀರಾ? ನೀವು ಹೋಗ್ ಬನ್ನಿ. ಭಯ್ಯ ಮತ್ತೆ ಮುಂದೆ ಒಂದು ಫೈನ್ ಅರ್ಲಿ ಮಾರ್ನಿಂಗ್ ಓಪನ್ ಮಾಡಿದ್ರೆ ಹಂಗೇ ಉಜ್ಜು ಬೇಬಿ ಉಜ್ಜು, ಹಂಗೆ ಸ್ವಲ್ಪ ಮೇಲುಜ್ಜು ಬೇಬಿ. ಇನ್ನ ಒಂಚೂರು ಜೋರಾಗಿ ಉಜ್ಜು ಬೇಬಿ. ಆಹಾ, ಸ್ವಲ್ಪ ಮೇಲೆ ಉಜ್ಜು ಬೇಬಿ, ಉಜ್ಜು. ಹಂಗೆ ಜೋ ಡಾರ್ಲಿಂಗ್. ಅಲ್ಲೆಲ್ಲ ಬೇಡ ಡಾರ್ಲಿಂಗ್, ಮೇಲೆ. ಸ್ಲೋಲಿ. ಅಯ್ಯೋ ಅಮ್ಮ. ರೌಡಿ ಎದ್ದೇಳ್ ರೌಡಿ. ಹೇ ಬೇಬಿ ಪ್ಲೀಸ್ ಬೇಬಿ, ಇನ್ನು 2 minutes ಬೇಬಿ ಪ್ಲೀಸ್. ಎದ್ದೇಳ್ ರೌಡಿ. ಆಗಲ್ಲ ಬೇಬಿ, ನನ್ ಮಲ್ಸಕ್ ಬಿಡು. ನೀನ್ ಹೇಳ್ತೀಯ ಇಲ್ವ ಇವಾಗ? ಪ್ಲೀಸ್ ಬೇಬಿ. ಹ್ಯಾಪಿ ಬರ್ತ್ಡೇ.
ಥ್ಯಾಂಕ್ ಯು ಬೇಬಿ. ಐ ಲವ್ ಯು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಯ್ಯೋ, ನಾನೇ ಬರ್ಗೆಟ್ಟೋಗಿರೋದು ಅಂತಂದ್ರೆ ನೀವು ನನಗಿಂತ ಬರ್ಗೆಟ್ಟೋಗಿದ್ದೀರಲ್ರು. ಮುಗುದ್ರು ತಿಂತಾ ಇದ್ದೀರಾ? ನನ್ಕೊಂಚೂರು ಕೊಡ್ರು, ಹಾಳಾಗೋಗ್ಲಿ. ಬೇಬಿ, ನಿನ್ಗೆ ಈ ಪ್ಲೇಸ್ ನೆನಪಿದ್ಯಾ? ನಾವು ಲವ್ ಮಾಡೋ ಹುಡುಗಿರು ಫಸ್ಟ್ ಅವ್ರು ಎಲ್ಲಿ ಸಿಗ್ತಾರೋ ಆ ಜಾಗನ, ಅವತ್ತು ಅವಳು ಹಾಕೊಂಡಿರೋ ಬಟ್ಟೆ ಕಲರ್ನ ಈ ಪ್ರಪಂಚದಲ್ಲಿ ಯಾವ ಹುಡುಗರು ಮರೆಯಕ್ಕಾಗಲ್ಲ. ಓ ಬೇಬಿ. ಬೇಬಿ, ದೇವ್ರನ್ನ ಏನಂತ ಬೇಡ್ಕೊಂಡೆ? ಏನ್ ಬೇಡ್ಕೊಂಡೆ ಅಂತ ಹೇಳ್ಬಾರ್ದಲ್ವಾ? ಮಚಾ, ನಾವಿನ್ಮೇಲೆ ದಿನ ದೇವಸ್ಥಾನಕ್ಕೆ ಹೋಗತ್ತಾರ ಈ ಚರ್ಚ್ಗೂ ಬರೋಣ ಕಣೋ. ಇಲ್ಲೂ ಒಳ್ಳೊಳ್ಳೆ ಫಿಗರ್ಸು ಬರ್ತಾ ಇರ್ತಾರೆ. ಓ ತಂದೆ ಯೇಸುವೆ, ಈ ಜನ್ಮದಲ್ಲಿ ನನಗೆ ಒಂದು ಒಳ್ಳೆ ಹುಡುಗಿಯನ್ನು ಕರುಣಿಸು. ಅರಕೆಯ ರೂಪದಲ್ಲಿ 100 ಕ್ಯಾಂಡ್ಲನ್ನ ನಿನ್ನ ಮುಂದೆ ನಾನು ಬೆಳಗಿಸುತ್ತೇನೆ. ಏಯ್, ನೀನ್ ದಿನ ಇಲ್ಲಿ ಬಂದು ಹುಡುಗಿರ್ನ ಚುಡಾಯಿಸ್ತಿದ್ಯಾ ಅಂತ ಇಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ಅದೇ ಕ್ಯಾಂಡಲ್ನ ನಿನ್ ಫೋಟೋ ಮುಂದೆ ಹಚ್ಬಿಡ್ತಾರೆ. ಚಾನ್ಸೇ ಇಲ್ಲ. ನೋ ವೇ. ಬಿಕಾಸ್ ಕರ್ತನು ಶಾಂತ ಪ್ರಿಯನು. ಪಾರ್ಟಿನ ಯಾರು ಕೊಡಿಸೋದು? ಪಾರ್ಟಿನ ರೌಡಿ ಕೊಡಿಸ್ತಾಳ ಇಲ್ಲ ಬೇಬಿ ಕೊಡಿಸ್ತಾನ? ರೌಡಿ ಬೇಬಿ ಇಬ್ರು ಸೇರ್ ಕೊಡಿಸ್ತೀವಿ. ಯಾರು ಕೊಡ್ಸಿದ್ರೆ ನಮ್ಗೇನು, ಚೆನ್ನಾಗಿ ಕುಡ್ಸಿದ್ರೆ ಸಾಕು. ಲೆಟ್ಸ್ ಗೋ. Happy birthday.
ಬರ್ರಪ್ಪ ಬರ್ರು ಅನೌನ್ಸ್ಮೆಂಟ್ ಮಾಡ್ತೀನಿ ಬರ್ರು. ಇಲ್ಲಿ ನಾವೆಲ್ಲರೂ ಸ್ವಸ್ಥ ಶ್ರೀ ಶಾಲಿವಾನ ಶಕೆ 1990 ನವೆಂಬರ್ 14ರಂದು ಹುಟ್ಟಿರುತ್ತಾರೆ. ಇವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ 5 ಸ್ಟಾರ್ ಹೋಟೆಲ್ನಲ್ಲಿ ಮಾಡಬೇಕೆಂದು ರೌಡಿ ಬೇಬಿ ಗೆಳೆಯರ ಬಳಗ ಮನಸ್ಸು ಮಾಡಿದೆ. ಅಷ್ಟೇ ತಾನೇ? ನಿನ್ಗೇನ್ 5 ಸ್ಟಾರ್ ಹೋಟ್ಲ್ ಅಲ್ಲ, ಪಾರ್ಟಿ ಬೇಕು? ಬನ್ನಿ ಕೊಡ್ಸೋಣ, ನಡಿ ನೋಡಿ. ಹಲೋ ರೌಡಿ, ನಾವ್ ಹೇಳಿದ್ದು 5 ಸ್ಟಾರು, ನೀನೇನು ರೋಡಲ್ಲಿ 5 ಸ್ಟಾರ್ಸ್ ತೋರಿಸ್ತಿದ್ಯಾ? ಲೋ ಮಗ, ದುಡ್ಡಿಗೆ ಬೆಲೆ ಕೊಡೋ ಆ 5 ಸ್ಟಾರ್ಗಿಂತ ಪ್ರೀತಿ ಜೊತೆಗೆ ಹಸ್ವಿಗೆ ಬೆಲೆ ಕೊಡೋ ಈ 5 ಸ್ಟಾರೇ ಎಷ್ಟೋ ವಾಸಿ ಅಲ್ವೇನಾ? ಅಯ್ಯೋ ನಿನ್ನ ಕತೆ ಮುಗೀತು. ಯಾವ್ದಕ್ಕೂ ಮದ್ವೆ ಆದ್ಮೇಲೆ ನಿನ್ನ ಮನೇನ ಫುಡ್ ಸ್ಟ್ರೀಟ್ ಹತ್ರನೇ ಮಾಡ್ಬಿಡಮ್ಮ, ಒಳ್ಳೇದು. ಬಂದಿರದೆ ಓಸಿ ತಿನ್ನೋದಕ್ಕೆ, ಅದ್ರಲ್ಲಿ ಇಷ್ಟೊಂದು ಬಿಲ್ಡಪ್ಪ. ಭಯ್ಯ ತೀಸ್ ಪಾನಿಪುರಿ. ಭಯ್ಯ ಹುಡುಗರಿಗೆ ಬರೀ ಪುರಿ ಸಾಕು, ಪಾನಿ ಬೇಡ. ಯಾಕೋ? ನೀವೇನಾದ್ರೂ ಈ ತರದೊಂದು ಹಾಪ್ ಬಿಟ್ಟಿರ್ತೀರಾ ಅಂತ ನಮಗೆ ಮುಂಚೆನೆ ಗೊತ್ತಿತ್ತು, ಅದಕ್ಕೆ ಹುಡುಗರು ನಾವು ಅರೇಂಜ್ ಮಾಡ್ಕೊಂಡ್ ಬಂದಿದೀವಿ. ಏನು ಅದು? ಸರಕ್ಕೆ. ತಗೊಳ್ರ ಎಂಜಾಯ್ ಮಾಡ್ರ. ಥ್ಯಾಂಕ್ ಯು. ನಿದ್ದೆ ಮನೆಯಲ್ಲ ಕೊಡೋ, ಪ್ಲೀಸ್ ಕೊಡೋ. ಅಷ್ಟೊಂದು ಚೆನ್ನಾಗಿದೆಯೋ ನೋಡುಮ್ಮು. ಲೋ ನನ್ಗೂ ಒಂದ್ ಕೊಡೋ. ಅಷ್ಟೇ ತಾನೆ ತಗೋ. ಸಿಕ್ಕೇ ಇಲ್ವಾ? ಭಯ್ಯ ನಿಲ್ಸಿ. ಆಹಾ, ಏನ್ ಬಾಸ್ ನೀವು ಪಾನಿಪುರಿನ ಈ ಸ್ಟೈಲಲ್ಲೂ ತಿನ್ಬೋದು ಅಂತ ತೋರ್ಸ್ಕೊಟ್ಬಿಟ್ರಿ. ಐನ್ಸ್ಟೈನು ಕರೆಂಟ್ ಕಂಡಿಡಿದಕ್ಕಿಂತ ಎಕ್ಸ್ಟ್ರಾ ಟ್ಯಾಲೆಂಟ್ ನೀವು. ಈ ಸಲ ಹೇಳ್ಬಿಟ್ಟು ನಿಮ್ಗೆ ಒಳ್ಳೆ ಅವಾರ್ಡ್ ಕೊಡಿಸ್ಬಿಡ್ತೀನಿ ಬಾಸ್. ಅದಕ್ಕಿಂತ ಮುಂಚೆ ಇಲ್ಲೆಲ್ಲಾದ್ರೂ ಪಾನಿಪುರಿ ಗಾಡಿ ಕಾಣಿಸಿದ್ರೆ ಹಂಗೆ ಸೈಡ್ಗೆ ಹಾಕ್ಬಿಡಿ, ಆ ಟೇಸ್ಟ್ನ ಸವಿಬೇಕು ಅಂತ ಕಾಯ್ತಾ ಇದೀನಿ ಬಾಸ್. ಇವನು ಯಾವನ ಇವನು? ಬರ್ರಿ ನಮ್ದು ಒಂದೇ ಒಂದು ಸ್ಟೈಲ್ಗೆ ಫಿದಾ ಆಗಿ ನಮ್ಮ ಅಭಿಮಾನಿಗಳ ಸಂಘ ಕಟ್ಟೋ ರೇಂಜ್ ಬಿಲ್ಡಪ್ ಕೊಡ್ತವನೆ. ಇನ್ನು ನಮ್ಮ ವೆರೈಟಿ ಸ್ಟೈಲ್ಗಳನ್ನ ನೋಡ್ಬಿಟ್ರೆ ಅದೇ ಮೇಲೆ ಅಚ್ಚಿ ಹಾಕಿಸ್ಕೊಂಡ್ಬಿಡ್ತಾನೆ ಅನ್ಸುತ್ತೆ. ಈಗೇನ್ ಕತೆ ಮುಂದುವರ್ಸ್ಲಾ ಇಲ್ಲ ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಲಾ? ಬಾಸ್ ಅದನ್ನ ಮಾತ್ರ ಮಾಡಬೇಡಿ, ಕತೆನ ಅರ್ಧಕ್ಕೆ ನಿಲ್ಲಿಸಬಾರ್ದು, ಆ ಕೆಲಸನ ಅರ್ಧದಿಂದ ಮಾಡಬಾರ್ದು ಅಂತ ಗಾದೆನೇ ಇದೆ. ಮುಂದುವರ್ಸಿ ಬಾಸ್, ಮುಂದುವರ್ಸಿ. ಅದು ಬೇಬಿ 11 o'clock ಆಯ್ತು, ಎದ್ದೇಳು ಬೇಬಿ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮಿ ರೌಡಿ. ಪ್ಲೀಸ್ ಬೇಬಿ ಎದ್ದೇಳು. ರೌಡಿ ಪ್ಲೀಸ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸಲೂನಿ ಕ್ಲಾಸ್ ಹೋಗ್ಲಿಲ್ಲ ಅಂದ್ರೆ ಅಷ್ಟೇ, ಆಮೇಲೆ ಎದ್ದೇಳು. ರೌಡಿ ಸಲೂನಿ ಮೇಡಮ್ ಕ್ಲಾಸಾ? ಹಾ ನಡಿ. ಬೇಬಿ ನನ್ ಬಟ್ಟೆ ಎಲ್ಲೋ ಕಾಣಿಸ್ತಾನೆ ಇಲ್ಲ. ನನ್ ಬಟ್ಟೆನೇ ಕಾಣಿಸ್ತಾ ಇಲ್ಲ. ನಾನ್ ಫಸ್ಟ್. ಸರಿ ಬೈ. ಹೇ ಚಿತ್ರಣ್ಣ. ಹೇಳಿ ಮೇಡಮ್.
ನೀನು ಈ ಕಡೆ ಬಾ. ಸರಿ ಮೇಡಮ್. ಏ ಕಡ್ಲೆ ಬೀಜ, ನೀನ್ ಎದ್ ನಿಂತ್ಕೋ. ಮೇಡಮ್ ನನ್ನ ಹೆಸರು ಕಡಲೆ ಬೀಜ ಅಲ್ಲ, ಮಸಾಲೆ ದೋಸೆ. ಆದ್ರೂ ನಿಂಗ್ ಕಡ್ಲೆ ಬೀಜನೇ ಕರೆಕ್ಟ್ ಇದೆ. ಆಯ್ತಾಯ್ತು, ಈ ಕಡೆ ಬಾ. ಆಯ್ತು ಮೇಡಮ್. ವೆಜ್ ಮಾಡೋರೆಲ್ಲ ಚಿತ್ರಾನ್ನ ಕಡೆ ಬನ್ನಿ, ನಾನ್ ವೆಜ್ ಮಾಡೋರೆಲ್ಲ ಕಡ್ಲೆ ಬೀಜ ಕಡೆ ಬನ್ನಿ. ಸೈಲೆನ್ಸ್ ಪ್ಲೀಸ್. ಸಲೂನಿ ಮೇಡಮ್. ಬೆಳಿಗ್ಗೆ 6 ಗಂಟೆ ಕೊಟ್ಟು ಸೂರ್ಯ ಇವ್ರಿಗೆ 9 ಗಂಟೆ ಕೊಡ್ತಾನೆ ಅನ್ಸುತ್ತೆ. ಗಡಿಯಾರದಲ್ಲಿ ತಿರ್ಗೋ ಮುಳ್ ಬೇಕಾದ್ರೂ ಲೇಟ್ ಆಗ್ಬೋದು, ಆದ್ರೆ ನೀವಿಬ್ರು ಕಾಲೇಜಿಗೆ ಬರೋ ಟೈಮ್ ಮಾತ್ರ ಚೇಂಜ್ ಆಗಲ್ಲ ಅಲ್ವಾ? ಸಾರಿ ಮೇಡಮ್. ಓಕೆ, ಬನ್ನಿ ಒಳಗೆ. ಅಯ್ಯೋ ನಮಸ್ಕಾರ. ಪಾಪ ನಮ್ಮ ಹುಡುಗ ಬೆಳಗ್ಗೆನೆ ವರ್ಕೌಟ್ ತುಂಬಾ ಜಾಸ್ತಿ ಮಾಡಿದ್ದಾನೆ ಅನ್ಸುತ್ತೆ. ಯಾಕೋ ನಮ್ಮನ್ನ ಎದ್ದೇಳಿಸ್ಲಿಲ್ಲ? ನಿಮ್ಮನ್ನ ಎದಳ್ಸಕ್ಕೆ ಬಾಗ್ಲು ತಟ್ಟಿ ಟೈಮ್ನ ಆ ದೇವಸ್ಥಾನದ ಬಾಗ್ಲು ತಟ್ಟಕ್ಕೆ ಯೂಸ್ ಮಾಡಿದಿದ್ರೆ ದೇವ್ರ ಎದ್ ಬಂದ್ಬಿಡ್ತಿದ್ದ ಅನ್ಸುತ್ತೆ. 4 ವರ್ಷದಿಂದ ನೀವ್ ಏನೇನ್ ಕಲ್ತಿದ್ದೀರಾ ಅಂತ ನಂಗೆ ಇವತ್ತು ಗೊತ್ತಾಗ್ಲೇಬೇಕು. ಸೊ ಎಲ್ಲರೂ ಏನಾದ್ರೂ ಡಿಶ್ ಪ್ರಿಪೇರ್ ಮಾಡ್ತೀರಾ, ನಾನು ಅದನ್ನ ಟೇಸ್ಟ್ ಮಾಡಿ ಯಾರು ಬೆಸ್ಟ್ ಆಗಿ ಮಾಡಿದೀರಾ ಅಂತ ಹೇಳ್ತೀನಿ, ಸರಿನಾ? ಟೇಸ್ಟ್ ಮಾಡ್ತೀರಾ ಮೇಡಮ್? ಹೌದು, ಓವರ್ ಆಗಿ ಎಕ್ಸೈಟ್ ಆಗ್ಬೇಡ, ಆಮೇಲೆ ಕ್ಲಾಸ್ ಇಂದ ಎಕ್ಸಿಟ್ ಆಗೋಗ್ತೀಯಾ. ಎಕ್ಸ್ಕ್ಯೂಸ್ ಮೀ, ಜಸ್ಟ್ 2 minutes, ಐಲ್ ಬಿ ಬ್ಯಾಕ್. ಓಕೆ? ಇಲ್ಲಿ ಮುಚ್ಕೊಂಡಿರಬಾರ್ದು, ಬಿಚ್ಕೊಂಡಿರ್ಬೇಕು. ಟೀಚರು ಆಚೆ ಹೋಗಿದ್ದಾರೆ. ಮೇಡಮ್, ಉಪ್ಪಿನಕಾಯಿ ಸಿಗುತ್ತಾ? ಏನು ಏನ್ ಕೇಳ್ದೆ? ಉಪ್ಪಿನಕಾಯಿ ಮೇಡಮ್, ಉಪ್ಪಿನಕಾಯಿ. ಯಾಕೆ? ಅದು ನೋಡಿ, ಈ ಪ್ರಪಂಚದಲ್ಲಿ ಯಾವುದೇ ಡಿಶ್ ಮಾಡಿದ್ರು ಆ ಉಪ್ಪಿನಕಾಯಿ ಕೊಡುವಷ್ಟು ಟೇಸ್ಟು ಬೇರೆ ಯಾವುದು ಕೊಡಲ್ಲ ಅನ್ಸುತ್ತೆ ಅಲ್ವಾ? ಇದಕ್ಕೇನು ಕಡಿಮೆ ಇಲ್ಲ, ಮೊದಲು ಕೆಲಸ ನೋಡು. ಪರವಾಗಿಲ್ಲ ಬಿಡಿ ಮೇಡಮ್, ಉಪ್ಪಿನಕಾಯಿನ ನಾವೇ ಹುಡ್ಕೋತೀವಿ. ಅಯ್ಯೋ ಅಲ್ಕ ನನ್ನ ಮಕ್ಕಳ, ಓಲ್ಡ್ ಮಗ್ ಮೇಲೆ ಇಂಟ್ರೆಸ್ಟ್ ಓದೋದ್ರ ಮೇಲೆ ಇದ್ದಿದ್ರೆ ನೀವಿಬ್ರು ಉದ್ದಾರ ಹೋಗ್ತಿದ್ರಲ್ರು. ಯು ಇಡಿಯಟ್ಸ್, ನನ್ನ ಕ್ಲಾಸಲ್ಲೇ ಕುಡಿತೀರಾ? ಗೆಟ್ ಔಟ್. ಪ್ರಿನ್ಸಿ ಮೇಡಮ್, ಎಷ್ಟು ಸೆಕ್ಸಿ ಆಗಿದ್ರಲ್ಲ ಈ ಸ್ಯಾರಿಯಲ್ಲಿ. ನನ್ನ ಮಗ ಮಾಡಿದ ಕೆಲಸ ಎಲ್ಲೂ ಹೊರಗೆ ಬಂದ್ಬಿಡ್ಬೇಕಾಯ್ತು. ಏಯ್ ಅಲ್ಕ ನನ್ನ ಮಕ್ಕಳ, ವಾರಕ್ಕೆ ಸಿಗದೆ ಒಂದೇ ಒಂದ್ ಕ್ಲಾಸ್, ಅದು ನಮ್ಮ ಮೇಡಮ್ದು. ಅದ್ರ ಬಾಯಿಗೂ ಮಣ್ಣಾಕ್ಬಿಟ್ರಲ್ರು. ಅಲ್ಲ, ಮೇಡಮ್ಗೆ ರ್ಯಾಗ್ ಮಾಡ್ತಿರಲ್ಲ, ನೀವ್ ಈ ರೀತಿ ಮಾಡಿದ್ರೆ ಅವ್ರು ಮಾಡೋ ಪಟ್ಟ ತಲೆಗತ್ತೇನ್ರು. ಏಯ್ ನೀವೆಲ್ಲ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣ್ರು. ಬ್ರೋ, ಮೇಡಮ್ ನೆನ್ಪಿಸ್ಕೊಂಡ್ರೆ ಮೈ ಎಲ್ಲ ಬ್ರೋ. ತಗೊಳ್ರಿ ಇಡ್ಲಿ. ಓ ತುಂಬಾ ಮೆತ್ತಗೆ ಐತೆ. ಥ್ಯಾಂಕ್ಸ್ ಭಟ್ರೆ, ಇಡ್ಲಿ ಸೂಪರ್. ಇಡ್ಲಿನಾ? ಅಯ್ಯೋ ನನ್ನ ಮಗನೇ, ನಿನಗೆಷ್ಟು ಧೈರ್ಯ ಇದ್ರೆ ಈ ಇಡ್ಲಿಗೆ ನಮ್ಮ ಮೇಡಮ್ ಹೆಸರಿಟ್ಟಿದ್ಯಾ? ಎಷ್ಟೋ ಧೈರ್ಯ ನಿಂಗೆ? ಇವಾಗ ಇಲ್ಲಿ ಇಡ್ಲಿಗೆ ಡಿಮ್ಯಾಂಡ್ ಜಾಸ್ತಿ. ಏಯ್ ಇನ್ನೊಂದು ಸಲ ಏನಾದ್ರೂ ಇಡ್ಲಿಗೆ ನಮ್ಮ ಮೇಡಮ್ ಹೆಸರಿಟ್ಬಿಟ್ಟು ಸೇಲ್ಗಿಲ್ ಮಾಡಿದ್ರೆ ಇಡ್ಲಿ ತಗೊಂಡ್ ಏನೋ ಇಡ್ಲಿ ಇಷ್ಟೊಂದು ಮೆತ್ತಿಗಿದೆ. ಏ ಬಟ್ಟ, ನನ್ಗೂ 2 ಇಡ್ಲಿ. ತಿನ್ನೋದ್ರಲ್ಲೇ ಇರ್ತೀಯಲ್ಲ. ಸುಮ್ಮನೆ ಇರೋ, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ? ನೀನು ಮುಟ್ಬಿಟ್ರೆ ತಿಂದು ಬಿಡ್ತೀಯ. ಹಲೋ, ನಿಮ್ ರೌಡಿ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಇದ್ದಾಳೆ. ಪ್ರಿನ್ಸಿಪಲ್ ನಿಮ್ಮನ್ನು ಕರಿತಿದ್ರೆ ಬನ್ನಿ. ಮತ್ತೇನ?
ಲೋ ಬಾರೋ ನೋಡ್ಕೊಂಬರೋಣ ಬಾರೋ ಏನ್ ನಾನು 2 ಇಡ್ಲಿ ಆರ್ಡರ್ ಮಾಡಿದ್ದೀನಿ, ತಿಂದುಕೊಂಡು ಬರ್ತೀನಿ, ಇನ್ನು ಹೋಗು. ಸಾಯಿ. ಏ ಬಟ್ಟ ಬೇಗ ತಗೊಂಬರೋ. ಅದೇನಿಲ್ಲ, ಎಷ್ಟೇ ತರಲೆ ಆದ್ರೂ ಓದೋದ್ರಲ್ಲಿ ಕೃಷ್ಣನೇ ಬೆಸ್ಟ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಮಂಗಳೂರಿನಲ್ಲಿ ನಡೀತಾ ಇರೋ ಫುಡ್ ಫೆಸ್ಟಿವಲ್ಗೆ ನೀನು ಹೋಗ್ಲಿ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಆರ್ ಯು ಇಂಟ್ರೆಸ್ಟೆಡ್ ಕೃಷ್ಣ? ಏನ್ ಮೇಡಮ್ ಇಂಟ್ರೆಸ್ಟೆಡ್ ಅಂತ ಕೇಳ್ತಿದ್ದೀರಾ? ಆಫ್ ಕೋರ್ಸ್. ಅವನನ್ನ ಕಳ್ಸೋ ಹಾಗಿದ್ರೆ ನನ್ನನ್ನು ಯಾಕೆ ಕರ್ಸಿದ್ರಿ ಮೇಡಮ್? ಕೃಷ್ಣ ಹೋಗ್ತಾನೆ ಅಂದ್ರೆ ಪ್ರಾದ್ವಿನೂ ಹೋಗೇ ಹೋಗ್ತಾಳಲ್ವಾ? ಸೂಪರ್ ಮೇಡಮ್, ನೀವು ಎಷ್ಟೇ ಆದ್ರೂ ಎಕ್ಸ್ಪೀರಿಯನ್ಸ್ ಇರೋರಲ್ವಾ? ಏಯ್ ಪ್ರಾದ್ವಿ. ಥ್ಯಾಂಕ್ ಯು ಮೇಡಮ್ ನನ್ನ ಸಜೆಸ್ಟ್ ಮಾಡಿದ್ದಕ್ಕೆ. ಜೀವನದಲ್ಲಿ ಒಬ್ಬ ಬೆಸ್ಟ್ ಶೆಫ್ ಆಗ್ಬೇಕು ಅನ್ನೋ ನನ್ನ ಫಸ್ಟ್ ಡ್ರೀಮ್ಗೆ ಇದು ಒಂದು. ಹಾಗಾದ್ರೆ ನಿನ್ಗೆ ನನ್ಗಿಂತ ಆ ಶೆಫ್ ಕೆಲ್ಸನೇ ಫಸ್ಟಾ? ಯಾರು ಫಸ್ಟ್? ಯಾರು ಫಸ್ಟ್? ನೀನೇ ಫಸ್ಟ್. ಅದು ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ, ಇದು ಪ್ರಿನ್ಸಿಪಲ್ ಕ್ಯಾಬಿನ್, ನಿಮ್ ಲವ್ ಸ್ಪಾಟ್ ಅಲ್ಲ. ಸಾರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಬರ್ತೀವಿ ಮೇಡಮ್. ಮೇಡಮ್ ನಿಮ್ಗೂ ಲವ್ ಲೆಟರ್? ನನಗೆ ಲವ್ ಲೆಟರಾ? ಲೋ ಮಗ, ನಮ್ ರೌಡಿ ಪ್ರಿನ್ಸ್ಗೆ ಲವ್ ಲೆಟರ್ ಕೊಟ್ಬಿಟ್ಟವಳು ಕಣ. ಇವ್ರು ಬಿಡಿಪ್ಪ, ಪ್ರಿನ್ಸಿಪಲ್ಗೂ ಕೊಡ್ತಾರೆ, ಬಿಟ್ರೆ P1 ಮಗನ್ಗೂ ಕೊಟ್ಬಿಡ್ತಾರೆ. ತಗೋ ಬೇಬಿ ನೀನು ಕುಡಿ, ಹಾಲು ಕುಡಿಸ್ತಾಳೆ. ನಾನು ಕುಡಿಸ್ಲಾ? ಅಯ್ಯೋ ರೌಡಿ ಲವ್ ಮಾಡಿದ್ ಸಾಕು, ಕಸ್ಟಮರ್ ಬಂದ್ರು ವಿಚಾರಿಸು. ಬಿಟ್ರೆ ಇಲ್ಲೇ ಮಗು ಮಾಡ್ಬಿಡ್ತಾರೆ ಕಣ. ಟ್ರೈ పండుది ఉండతా ఆయన ట్రై మల్పుగా అన్బత్తిని. ಎಕ್ಸ್ಕ್ಯೂಸ್ ಮೀ, అవే ట్రై మీ ఉండతా ಏರ್ಲ ಟ್ರೈ ಮಲ್ಪಲ್ಲಿ. ಮೈಂಡ್ ಯೋರ್ ಲ್ಯಾಂಗ್ವೇಜ್. ಅದು ತಿನ್ನೋ ವಿಚಾರದ ಬಗ್ಗೆ ಬರ್ದಿರೋದು. ನಮಲ ತಿನ್ಪುನ ವಿಷಯನೇ ಪನ್ನತ್ತ. ನಿಮ್ಗೇನ್ ಬೇಕು ಹೇಳಿ ಸರ್? ಪೋದು ಜ್ಯೂಸ್ ಕನೆಯ. ಏನ್ ಬೇಕಂತೆ? 3 ಜ್ಯೂಸ್ ಅಂತೆ. ಏರ್ ಪರ್ಪೇರಿ ಎಂದು ಏಯ್ ವಾ ಮೂಜಿಗೆ ಅಸದೆ ರೆಡಿ ಮಾಡ್ತೀನಿ ಎಂದು. ಏಯ್ ಏಯ್
ಯಾಕೆ ಕೃಷ್ಣ ಹೊಡೆದೆ ಅಂತ ಬೇಜಾರಾ? ಹೇ ಹಾಗೇನಿಲ್ಲ. ಮತ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಮತ್ತೆ ಅವನು ಮಾತಾಡಿದ್ದು? ನೋಡ್ ಕೃಷ್ಣ, ಈ ಸಮಾಜ ನಮ್ಮನ್ನ ಹೇಗ್ ನೋಡುತ್ತೆ ಅನ್ನೋದಕ್ಕಿಂತ ನಮ್ಮ ಮನಸ್ಸಾಕ್ಷಿ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟು. ಈ ಸಮುದ್ರದಲ್ಲಿ ಬರೋ ಅಲೆಗಳ ತರ ನಮ್ ಬಗ್ಗೆ ಕೆಟ್ಟಾಗಿ ಮಾತಾಡೋರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಆದ್ರೆ ಈ ಪ್ರೀತಿ ಆಕಾಶದಷ್ಟು ಎತ್ತರ, ಆ ಬೆಳದಿಂಗಳಷ್ಟು ನಿಷ್ಕಲ್ಮಶ. ಆ ಕತ್ಲಲ್ಲಿರೋ ಜನ ಈ ಬೆಳಕ್ ಸಿಗದೆ ಹೀಗೆಲ್ಲ ಕೆಟ್ಟದಾಗ ಮಾತಾಡ್ತಿರ್ತಾರೆ. ಅಷ್ಟಕ್ಕೂ ಅಂಥವ್ರ ಮಧ್ಯೆ ನಮ್ ಪ್ರೀತಿ ಏನು ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ಸರಿ, ಹಾಗಾದ್ರೆ ನೀನ್ ಹೀಗೆ ಕೋಪ ಮಾಡ್ಕೊಂಡು ಇಲ್ಲೇ ಕೂತಿರ್ತೀಯೋ ಅಥವಾ ನನ್ ಜೊತೆ ಮನೆಗ್ ಬರ್ತೀಯೋ? ಇಲ್ಲ, ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಈ ರೌಡಿ ಬೇಬಿ ಜೊತೆಲಿಲ್ದೆ ಎಲ್ಲಿಗೆ ಹೋಗ್ತಾಳೆ? ಇಷ್ಟೆಲ್ಲ ಕಷ್ಟಪಟ್ಟು ನಿನ್ ಕನ್ನಡದಲ್ಲಿರೋ ಡೈಲಾಗ್ಸ್ ಎಲ್ಲ ಹೊಡೆದ್ರು ಸಮಾಧಾನ ಆಗಿಲ್ಲ ಅಲ್ವಾ? ಎದ್ದೇಳೋ ಮೇಲೆ. ನೀನಾದರಿ ನೀ ನಾನಾಗುವೆ. ನೀಲಮೇಘ ಶ್ಯಾಮನ ಪ್ರೇಮನೂತನ ರಾಮ ಸೀತೆ ಜೀವನ ಲೋಕ ಕಲ್ಯಾಣ. ಜೀವನ ಪ್ರಯಾಣಕ್ಕೆ ಆಸರೆ ನವಾದರೆ ಭಾವನೆ ಪ್ರಪಂಚಕ್ಕೆ ಮೀಸಲು ಇದೆ ಧರೆ. ಉದಯಿಸು ಪ್ರೀತಿಯ ಶುಭಗಳಿಗೆ ಸಡಗರ ಮೂಡಿದೆ ಒಳಗೊಳಗೆ. ಹೃದಯದ ವೇದಿಕೆ ಮನಗಳಿಗೆ ಬಯಕೆಯು ಜನಿಸಿದ ಆತುರಕ್ಕೆ. ನೀನಾದರೆ ನೀ ನಾನಾಗುವೆ. ರೌಡಿ ರೌಡಿ ಹೇಳು ಬೇಬಿ. ಅದು 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 ಅಯ್ಯೋ ಡಬ್ಬ ನನ್ನ ಮಕ್ಕಳ, ಅಲ್ಲಿ ನಿಂತೋಗಿರೋ ಪಿಕ್ಚರ್ನ ಇಲ್ಲಿ ಲೈವ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರಲ್ಲ, ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಅಲ್ಲ, ಒಬ್ಬ ವಯಸ್ಸು ಬಂದಿರೋ ಹುಡುಗನ ಮುಂದೆ ಈ ತರ ಮಾಡಿದ್ರೆ ಅವನಿಗೂ ಮೇಲೆ ಮುಖದಲ್ಲಿ ನಾಚಿಕೆ ಮದರಂಗಿ ಹೋಲಿಕೆ ಮನಸಾರೆ ಮಾಯಾವಿ ನಾ ಸೋತೆ. ಕಿರುನೋಟ ಬಾಣಕ್ಕೆ ಶರಣಾದೆ ಮೋಹಕ್ಕೆ ಮನೆ ಮಾಡಿ ಕುಳಿತಿರುವೆ ಮನಸ್ಸಲ್ಲೇ. ಸಂಕೋಚ ಸಂತೆಯಲ್ಲಿ ನಿಂತ ಮಲ್ಲೆ ಇವಳ ಸಂದೇಶ ನೀಡಿ ಕಾದು ನಿಂತ ದುಂಬಿ ಇವನ. ಭೂಮಿಗೆ ಬಂದ ರಾಜರಾಣಿ ಹೆಜ್ಜೆ ಗುರುತು ಇನ್ನೆಲ್ಲೂ ಕಂಡೆ ಇಲ್ಲ ನೋಡು ಇಂಥ ಸೊಗಸು. ನಯನದ ನದಿಯಲ್ಲಿ
ಇರಲಿ ದಿನ ಕದನ ನಿನ ಜೊತೆ ಸಾಗಲು ಮನಗಮನ ಪಿಸುಗುಡು ಉಸಿರಿನ ದನಿ ಕವನ ಹರೆಯಕ್ಕೆ ಸ್ವಾಗತ ಈ ಜನನ I'm the most happiest girl in the world. ಏಯ್ ಅದು ನೀನಲ್ಲ ನಾನು. ಏನ್ ಕೃಷ್ಣ ನೀನ್ ಅವಳ ಜೊತೆ ಇರ್ತೀಯೋ ನನ್ ಜೊತೆ ಇರ್ತೀಯೋ? ಏ ಸುಮ್ನೆ ಚೇಳ್ತರ ಆಡ್ಬೇಡ ಬಾ. ಇಂಥ ರೊಮ್ಯಾಂಟಿಕ್ ಮೂಡ್ ನ ಹಾಳ್ ಮಾಡ್ತಿಲ್ಲ. ಹೋಗ ಕೃಷ್ಣ. ನಡಿ ನಡಿ ಬೇಗ 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 ಹತ್ತು. ಏಯ್ ಆ ಕಡೆ ಆ ಕಡೆ ಹೋಗು.
ಇವತ್ತಲ್ಲ ನಾಳೆ ಕೃಷ್ಣಂಗೆ ನನ್ ಮೇಲ್ ಮನಸ್ಸಾಗಿ ಬರ್ತಾನೆ ಅನ್ನೋ ಆಸೆ ಇತ್ತು. ಆದ್ರೆ ಪ್ರಾದ್ವಿ ಕೃಷ್ಣನ್ ಕತೆ ಕೇಳಿ ಪ್ರಾದ್ವಿ ಕೃಷ್ಣನ್ನ ಪ್ರೀತಿ ಮಾಡಿದಷ್ಟು ನಾನಲ್ಲ ಈ ಜಗತ್ತಲ್ಲಿ ಯಾವ ಹುಡ್ಗಿನೂ ಅಷ್ಟು ಪ್ರೀತಿನ ಕೃಷ್ಣನ್ಗೆ ಕೊಡೋಕ್ಕಾಗಲ್ಲ. ಪ್ರೀತಿ ಅನ್ನೋದನ್ನ ಎಲ್ರ ಹಣೆ ಮೇಲೆ ಆ ದೇವ್ರು ಬರ್ದಿರಲ್ಲಮ್ಮ. ಅವತ್ತು ಕೃಷ್ಣನ್ಗೆ ಪ್ರಾದ್ವಿ ಸಿಗ್ಲಿಲ್ಲ, ಆದ್ರೆ ಇವತ್ತು ಅನುಗೆ ಕೃಷ್ಣ ಸಿಗಲ್ಲಮ್ಮ, ಸಿಗಲ್ಲ. ಕ್ರಿಶ್, ಈ ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದೇವ್ರು ಹುಡುಗರಿಗೆ ನೋವು ಕೊಡೋಕೆ ಅಂತಾನೆ ಸೃಷ್ಟಿ ಮಾಡಿರೋ ಶಾಪ ಅದು. ಮತ್ತೆ ಪ್ರೀತಿನ ಜನ ದೇವರು ಕೊಟ್ಟಿರೋ ವರ ಅಂತಾರೆ, ನೀವ್ ನೋಡಿದ್ರೆ ಶಾಪ ಅಂತೀರಾ? ಪ್ರೀತಿ ಕೆಲವ್ರ ಪಾಲಿಗೆ ಆಕಾಶದಲ್ಲಿರೋ ಚಂದಮಾಮ ಅಂತಾರ. ಅದನ್ನ ನೋಡಿ ಖುಷಿ ಪಡಬೇಕೇ ಹೊರತು ಅದನ್ನ ಪಡಿಬೇಕು ಅನ್ನೋ ಆಸೆ ಪಡಬಾರ್ದು. ಅದರಿಂದ ದುಃಖನೇ ಜಾಸ್ತಿ. ಲವ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. ಇಂಥ ಸುಂದರವಾದ ಪಯಣ ಎಲ್ಲರಿಗೂ ಸಿಗಲ್ಲ. ಸಿಗೋದಾದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೇಬಾರ್ದು. ಅಕ್ಕ ಅಕ್ಕ ಅಮ್ಮ ಕರೀತಿದ್ದಾರೆ. ಸರಿ ನಡಿ ನಡಿ. ಹಲೋ, ಏನಾಯ್ತಮ್ಮ? ಅದು ಅನು, ಸಾರಿ. ಸಾರಿ ಅಮ್ಮ. ಮಚ್ಚ, ಬಾ. ಅಪ್ಪ, ಬಿಸಿ ಬಿಸಿ ಪಕೋಡ ರೆಡಿ ಆಗ್ತಿದೆ, ತಿನ್ನೋಣ ಬಾ. ನೀವೇನಿಲ್ಲಿ? ಮಗನೇ, ಬಿಸ್ನೆಸ್ ನಲ್ಲಿ ನಾನು ಕೋಟಿ ಕೋಟಿ ಸಂಪಾದನೆ ಮಾಡಿರಬಹುದು, ಅವೆಲ್ಲ ಲೆಕ್ಕಕ್ಕೆ ಬರಲ್ಲ. ಮಗನ್ ಜೊತೆ ಕೂತ್ಕೊಂಡು ಗುಂಡು ಹಾಕೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ಈಗ ಆಗಿರೋದನ್ನೆಲ್ಲ ಮರೆತುಬಿಟ್ಟು ಅನೂನ್ ಯಾಕೆ ನೀನು ಅಕ್ಸೆಪ್ಟ್ ಮಾಡಬಾರ್ದು? ನೋವುಗಳನ್ನ ಮರಿಬಹುದು, ಆದ್ರೆ ನೆನಪುಗಳನ್ನಲ್ಲ. ಅಯ್ಯೋ ದಡ್ಡ,
ನೆನಪುಗಳು ಮನುಷ್ಯನ ಜೀವನದಲ್ಲಿ ಬಹಳ ಬೇಗ ಮಾಸ್ ಹೋಗುತ್ತೆ. ನೆನಪುಗಳು ಮಾಸ್ತಾ ಇದ್ದ ಹಾಗೆ ನೋವು ಮರ್ತೋಗತ್ತೆ. ಅನು ಮಾತಾಡದ್ಲು. ನೆನಪುಗಳನ್ನ ಮರೆಯೋದಿಕ್ಕೆ ಮನುಷ್ಯ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಪರಿಚಯ ಮಾಡ್ಕೋತಾ ಹೋಗ್ತಾನೆ. ಈಗ ನೋಡು, ನಮ್ಮಮ್ಮ ನಿಮ್ಮಮ್ಮನ್ನ ನನಗ್ ಪರಿಚಯ ಮಾಡಿಸಿದ್ರು, ಹೌದಾ? ನಿಮ್ಮಮ್ಮ ಏನ್ ಮಾಡಿದ್ರು? ನನ್ನ ಸಹಾಯದಿಂದ ನಿನ್ನನ್ನ ಈ ಭೂಮಿಗೆ ಪರಿಚಯ ಮಾಡಿಸಿದ್ರು. ಅಪ್ಪ ಪ್ರಾಧ್ವಿ. ಗೊತ್ತು. ನಿನ್ನ ವಯಸ್ಸಿನ ಹುಡುಗರು ಮನಸ್ಸಿನ ದುಃಖ ಮರೆಯೋದಿಕ್ಕೆ ಬಾರು ಪಬ್ಬು ಅಂತೆಲ್ಲ ಹೋಗ್ತಾರೆ. ಆದರೆ ಪ್ರೀತಿಸಿದವ್ರನ್ನ ಗೆಲ್ಲೋದಿಕ್ಕೆ ಪ್ರೀತಿಯಿಂದ ಮಾತ್ರ ಸಾಧ್ಯ ಕಣೋ. ಅಪ್ಪ, ನಾವಿಷ್ಟಪಡೋರು ಸಿಗ್ಬಹುದು, ನಮ್ಮನ್ನ ಇಷ್ಟಪಡೋರು ಸಿಗದೇ ಇರಬಹುದು. ನಾವೇ ಪ್ರಪಂಚ ಅನ್ನೋರು ಸಿಗೋದು ತುಂಬಾ ಕಷ್ಟ ಕಣೋ. ಆದ್ರೆ ಅನುಗೆ ನೀನೇ ಪ್ರಪಂಚ ಕಣೋ, ನೀನೇ ಪ್ರಪಂಚ. ಆಗಲ್ಲಪ್ಪ, ನನ್ನಿಂದ ಆಗಲ್ಲ. ಕಣ್ಣಾಲೆ ತುಂಬಿ ಬಂದ ಅಳುವನ್ನ ತಡೆದ ಹಾಗೆ ತಿಳಿಸೋದು ಹೇಗೆ ಹೇಳು ವಿಷಯ. ಕಣ್ಣೋಲಿ ಬರೆದ ಬಣ್ಣ ಮರೆಮಾಚಿ ಮಾಸುವ ಮುನ್ನ ತಿಳಿಸೋಕೆ ಸೋತಿದೆ ನೋಡು ಹೃದಯ. ತುಂತುರು ಹಾಗೆ ಚಡಪಡಿಕೆ ಕುಂತರು ನಿನ್ನದೆ ಕಣವರಿಕೆ, ನೆತ್ತರು ಚಲಿಸದೆ ನಿಂತಿರೋ ಹಾಗಿದೆ ಒಳಗೆ. ರೆಪ್ಪೆಯ ಮುಚ್ಚದ ನಯನದ ನಟನೆ ಸಾಗಿದೆ ನಿನ್ನ ಕಾಯುತ್ತ, ಉತ್ತರ ಹುಡುಕುವ ಯೋಚನೆ ಯಾಕೋ ನಾನು ಕಾಣಿ. ಕಂಬನಿ ಜಾರಿದ ಭೂಮಿಗೆ ಗೊತ್ತು ನನ್ನಯ ಮನದ ವೇದನೆ, ಹೊರಬಾರದಂತ ಮೂಕ ಭಾವನೆ. ಕಣ್ಣಾಲಿ ತುಂಬಿ ಬಂದ ಅಳುವನ್ನ ತಡೆದ ಹಾಗೆ ತಿಳಿಸೋದು ಹೇಗೆ ಹೇಳು ವಿಷಯ. ಯಾಕೋ ಕ್ರಿಶ್, ಅವತ್ತಿನ ಥರ ನಮ್ಮೆಲ್ರಿಗೂ ಹೇಳ್ದೆ ಕೇಳ್ದೆ ಎಲ್ರೂ ಬಿಟ್ಟೋಗ್ಬೇಕು ಅಂತ ಇದೆಯಾ? ಹೇಯ್, ಈ ಸಲ ಏನೇ ಆಗ್ಲಿ ಕಣೋ, ನಿನ್ನ ಹೋಗಕ್ ನಾನು ಬಿಡಲ್ಲ. ಹೇಯ್ ಪ್ಲೀಸ್ ಕಣೋ, ಅದೇನೇ ಆಗೋಗ್ಲಿ, ನೀನು ನಿನ್ನ ಲವ್ನ ಫೋಕಸ್ ಮಾಡೋ, ಅದನ್ನ ಕಳ್ಕೊಳಕ್ಕಲ್ಲ. ಇನ್ನೊಂದ್ಸಲ ಪ್ರೀತಿ ಮಾಡಕ್ಕೋ. ಹೇಯ್, ಇದು ಲೈಫ್ ಕಣೋ, ಪದೇ ಪದೇ ಪ್ರೀತಿ ಹುಡ್ಕೊಂಡು ಬರಲ್ವೋ. ನೀನು ಹೂ ಅನ್ನೋ ಇಲ್ಲ ಅನ್ನು, ನೀನು ಆ ಹುಡುಗಿನ ಇಷ್ಟಪಡ್ತಾ ಇದೀಯ ಅಷ್ಟೇ. ಲೇ, ನಿನ್ನ ಈ ರೀತಿ ನೋಡಕ್ ಆಗ್ತಾ ಇಲ್ವೋ? ನನ್ಗೆ ಅಂತ ಇರೋದು ನೀನು ಒಬ್ನೇ ಫ್ರೆಂಡ್ ಕಣೋ. ನಿಂಗೇನಾದ್ರೂ ಆಗೋದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಕಣೋ. ಪ್ಲೀಸ್ ಕಣೋ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ. ಏಯ್, ಇದಕ್ ಮೇಲೆ ನೀನ್ ಇಷ್ಟ ಕಣೋ, ಏನ್ ಬೇಕಾದ್ರೂ ಮಾಡ್ಕೋ. ನೀನ್ ಹೀಗೆ ಅಳ್ತಾ ಕೂತಿದ್ರೆ ನನ್ಗದನ್ನ ನೋಡಕ್ಕಾಗಲ್ಲ. ನೀನಿನ್ನೂ ಚಿಕ್ಕ ಹುಡುಗಿ, ಚೆನ್ನಾಗಿ ಬಾಳಿ ಬದುಕಬೇಕಾದವಳು. ಅವನ ಜೊತೆ ಇರೋದು ನಿಂಗೆ ಅಷ್ಟೊಂದು ಇಷ್ಟ ಇದ್ರೆ
ಹೋಗ ಅವನ ಜೊತೆನೇ ಇರು. ನಾನು ನಿನ್ನ ತಡೆಯಲ್ಲ. ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ. ನನಗೆ ನಿನ್ನ ಖುಷಿನೇ ಮುಖ್ಯ. ಹೋಗೇನ್ ಮಾಡ್ಲಮ್ಮ, ಹೋದ್ರು ನಾನು ಅವನ ಮನ್ಸಲ್ಲಿ ಇರ್ಬೇಕಲ್ವಾ. ನನ್ನ ಮನ್ಸಲ್ಲಿ ಅವನ ಹೆಸರನ್ನ ಬರಿಬಹುದು, ಆದ್ರೆ ಹಣೆ ಬರ್ದಲ್ಲ. ನನ್ನ ಲೈಫ್ ಇಷ್ಟೇ. ಮನಸ್ಸಿನ ಕದನ, ನೋವಿನ ವದನ, ನಗುವಿನ ಸಂಧಾನ, ಕಡಲಿನ ಮೌನ, ಎತ್ತರ ಗಗನ, ಏಕಾಂಗಿಯಾನ. ಭೂಮಿ ಭಾರ ಒಳಗೆ ಮಡುಗಟ್ಟಿದ ನೋವಾ ಬೇಗೆ, ಬಣ್ಣ ಹಚ್ಚಿ ನಟಿಸೋ ಆಸೆ ಇಲ್ಲ ನಂಗೆ, ರಮಿಸೋಕೆ ಯಾರಿಲ್ಲ ನನಗೆ, ನೀ ಬೇಗ ಬರಬಾರದೇನೆ, ನೂರಾರು ಜನುಮ ಜೊತೆಗಿರುವೆ ಗೆಳತಿ ಕೇಳೆ. ಸರಿಹದ್ದು ಸನಿಹಾನೆ ಪ್ರೀತಿ, ಕೈ ಚಾಚಿ ಕರೆದೊಯ್ಯ ನೀನು, ಬಚ್ಚಿಟ್ಟುಕೊಂಡು ನಾನಿನ್ನ ಜಾರಿ ಹೋಗದಂತೆ ಕಾಯುವೆ. ಕಣ್ಣಾರೆ ಕಂಡ ಪ್ರೀತಿ, ಕೈ ತಪ್ಪಿ ಹೋಗುವ ಭೀತಿ, ಭಯದಲ್ಲಿ ಕೂತಿದೆ ನೋಡು ಹೃದಯ. ನಿನ್ನ ಕಣ್ಣಲ್ಲಿ ಕಾಣ್ತಿರೋ ಪ್ರೀತಿ ಹುಡುಗಿ ಅವಳು ಮದುವೆದು ಇನ್ವಿಟೇಷನ್ ಕಾರ್ಡ್ ಕಳಿಸಿದಾಳೆ. ಎಲ್ಲ ಕೈ ಮೀರಿ ಹೋಗೋದಕ್ಕೆ ಮುಂಚೆ ಒಂದೇ ಒಂದ್ಸಲ ಅವಳು ಫೋನ್ ಮಾಡಿದ್ಲು. ಇಷ್ಟ ಇಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದ್ ನಾನು. ಈಗ ಮನ್ಸಲ್ಲಿ ಜಾಗ ಕೊಡು ಅಂತ ಯಾವ ಮುಖ ಇಟ್ಕೊಂಡು ಕೇಳಪ್ಪ. ಮುಖ ಮನಸ್ಸಿನ ಕನ್ನಡಿ ಅಂತಾರೆ. ನೀನ್ ಪ್ರೀತಿನ ಇನ್ನೊಂದ್ಸಲಿ ಕೃಷ್ಣನ್ ಮುಂದೆ ಹೇಳು, ಖಂಡಿತ ಒಪ್ಕೊಂಡೇ ಒಪ್ಕೋತಾನೆ. ಆಗಲ್ಲ ಅಮ್ಮ, ಆಗಲ್ಲ. ಯಾಕೆ ಬಂದೆ?
ನೀನ್ ತಾನೇ ಮೆಸೇಜ್ ಮಾಡಿದ್ದು ಬಾ ಅಂತ. ನಾನಾ? ಹಲೋ ಹಲೋ. ಒಂದ್ ಕೆಲ್ಸ ಮಾಡಿ, ನಾನು ಹೇಳ್ದ ಹಾಗೆ ನೀವು ಮಾಡಿ, ಆಮೇಲೆ ನೋಡಿ ಏನಾಗುತ್ತೆ ಅಂತ. ಈಗ ನಿಮ್ಮ ಮಗಳ ಮೊಬೈಲಿಂದ ನನ್ನ ಮಗನ ಮೊಬೈಲ್ಗೆ ಐ ಲವ್ ಯು ಅಂತ ಒಂದು ಮೆಸೇಜ್ ಕಳಿಸಿ. ಆ ಮೆಸೇಜ್ ಓದ್ತಿದ್ದ ಹಾಗೆ ನನ್ನ ಮಗ ಹಾರ್ಕೊಂಡ್ 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 ನಿಮ್ಮ ಮಗಳ ಹತ್ರ ಬರ್ತಾನೆ. ಓಕೆ ಸರ್. ಹಾಗಾದ್ರೆ ಮೆಸೇಜ್ ಮಾಡಿದ್ದಕ್ ಬಂದ್ಯಾ? ನನ್ ಮೇಲ್ ಪ್ರೀತಿಯಿಂದ ಅಲ್ವಾ? ಅದು ಹಾಗಲ್ಲ ಅನು. ನೋಡು, ನನಗೆ ಸಿನಿಮಾ ಸ್ಟೈಲಲ್ಲೆಲ್ಲ ಹೇಳಕ್ ಬರಲ್ಲ. ನಿನ್ನ ಮೊದಲನೇ ಸಲ ನೋಡಿದಾಗ ನನಗೆ ನಿನ್ ಮೇಲೆ ಯಾವ ಫೀಲಿಂಗ್ಸೂ ಇರ್ಲಿಲ್ಲ. ಅವತ್ತು ನಾನು ನಿನ್ಗೆ ಬೇಡ ಅಂತ ಹೇಳಿದ್ದು ತಪ್ಪೇ. ಆದ್ರೆ ಅದು ತಪ್ಪು ಅಂತ ನನಗೆ ಅರ್ಥ ಆಗ್ಲಿಲ್ವೇ? ಕಳ್ಕೊಂಡಾಗ್ಲೇ ಅದ್ರ ಬೆಲೆ ಗೊತ್ತಾಗೋದು. ಈಗ್ಲೂ ಕೂಡ ನನಗೆ ನನ್ನ ಪ್ರೀತಿ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ನೀನ್ ನನ್ ಜೊತೆಗಿದ್ರೆ ನಾನ್ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ತೀನಿ. ಸಾರಿ ಕಣೆ, ಇಷ್ಟಕ್ಕೆಲ್ಲ ನಾನೇ ಕಾರಣ. ನಿನ್ ನಿಜವಾದ ಪ್ರೀತಿನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಬೇಕಾದ್ರೆ ನನ್ ಮೇಲೆ ಕೋಪ ಇದ್ರೆ 4 ಏಟು ಹೊಡೆದು ಬಿಡು. ಆದ್ರೆ ನೀನ್ ನನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಒಪ್ಕೋ. ನೀನ್ ಸಿಕ್ಕಿಲ್ಲ ಅಂದ್ರೆ ನಾನ್ ಹುಚ್ಚ ಆಗ್ಬಿಡ್ತೀನಿ ಕಣೆ. ಪ್ಲೀಸ್ ಕಣೆ, ನನ್ ಪ್ರೀತಿನ ಒಪ್ಕೋ. ಐ ಲವ್ ಯು ಅನು, ಐ ಲವ್ ಯು. ನೀನ್ ನಂಗೆ ಇಷ್ಟ ಇಲ್ಲ ಕಣೋ. ಐ ಹೇಟ್ ಯು, ಐ ಹೇಟ್ ಯು. ಏಯ್, ಅವರಿಬ್ಬರದು ಓಕೆ. ನಿಂದು ಎಲ್ಲಿ? ಅಯ್ಯೋ, ಯಾರು ಸಿಕ್ಕಿಲ್ಲ ಅಂತ ನನ್ನ ಹತ್ರ ಬರ್ತಾವನಲ್ಲೇ. ನಾನು ಅಂತನಲ್ಲ ನಾನು ಅಂತವನಲ್ಲ. ಅಲ್ಲಿ ನೋಡು. ಹೋಗ್ಬಿಡ್ಲಾ? ಬೇಡ, 2 minutes ಇರು. ಟೂ ಮಿನಿಟ್ಸ್ ಆಯ್ತು, ನಾನು ಹೋಗ್ಲಾ? ಬೇಡ, 5 minutes ಇರು. ಓಯ್, ಕಿಸ್ ಕೊಡ್ತಾ ಇದ್ದೀನಿ. ಅಯ್ಯೋ ಸರ್, ಇನ್ನು ಎಷ್ಟೊತ್ತು ಸರ್? ಕ್ಯಾಮೆರಾ ರೋಲ್ ಆಗ್ತದೆ, ಸ್ವಲ್ಪ ಜಲ್ದಿ ಕೊಡಿ ಸರ್. ಡೈರೆಕ್ಟರ್ ಸರ್, ಕೊಡ್ತಾ ಇದೀವಿ. ಓಕೆ, ರೆಡಿ. ಕ್ಯಾಮೆರಾಮನ್ ಸರ್, ರೆಡಿಯಾ? ಕ್ಯಾಮ್ರಾ ರೋಲಿಂಗ್. ಓಕೆ, ಆಕ್ಷನ್. ಕೊಡ್ತಾ ಇದ್ದೀನಿ. ಅಯ್ಯೋ ಸರ್, ನೀವು ಕೊಡಲ್ಲ ಇವತ್ತು. ಲೈಟ್ಸ್ ಆಫ್, ಬ್ಯಾಕ್ ಅಪ್. Okay, if your tank G fails after launch, go to the standby tank and it will not affect your boost guidance. Please listen carefully. ಒಂದು ಸಾರಿ ಹೋದ ಈ ಟೈಮ್ ಮತ್ತೆ ಬರದು, ಬಂದಾಗ ಬಿಡಬೇಡ ಮನಸ್ಸಿಟ್ಟು ಮುನ್ನುಗ್ಗು. ನೀನ್ಯಾರು ಅಂತ ಲೋಕ ನನ್ನ ಬಿಟ್ಟುಕೊಳ್ಳಬೇಕ, ಗೆಲುವತ್ತ ನಡೆಯುತ್ತಾ ಜಯಶಾಲಿ ನೀನಾಗು. ಕಂಬನಿ ಬಂದರೆ ಯಾರಿಗೂ ಕಾಣದ ಹಾಗೆ ನಗುತ್ತಲೇ ಇರಬೇಕು. ಏನೇ ಬಂದರೂ ಹಿಂದಡಿ ಇಡದೆ ಮುಂದಡಿ ಇಡಬೇಕು. ಜಗವನ್ನು ನಿನಗಾಗೆ